ಮನೆಯಲ್ಲಿ ಕೂತು ಮಜಾ ಮಾಡ್ತಾ ನಮ್ಮೆಲ್ಲರನ್ನ ಎನ್ಕರೇಜ್ ಮಾಡ್ತಾ ಇರುವಂತಹ ನಮ್ಮೆಲ್ಲ ವೀಕ್ಷಕರಿಗೆ ವೆಲ್ಕಮ್ ಟು ಎಲ್ಲಿಂದ ಬರ್ತೇನೆ ಒಂದ್ ನಿಮಿಷ ಅಲ್ಲ ಮಜಾ ಭಾರತ ಕಾರ್ಯಕ್ರಮ ಮಾಡೋದ್ ಬಂದ್ರೆ ಯಾವ್ದೋ ಮಾಯಾ ಬಜಾರ್ ತೋರಿಸ್ತಾ ಇದ್ರಲ್ಲ ಏನಾಗ್ತಿದ್ಯೋ ಅಲ್ಲಿ ಯಾವ ಕಡೆ ಎದ್ ಬಂದಪ್ಪ ಇವತ್ತು ದೇವರೇ ಕಾಪಾಡಪ್ಪ ವಕ್ರತುಂಡ ಓಂ ನಮಃ ಶಿವಾಯ ಓಂ ಜಯ ಅಂಜನೆ ಜಡ್ಜಸ್ ನೀವಾದ್ರೂ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಗುರು ಸರ್ ಅಯ್ಯೋ ಅಲ್ಲೂ ದೆವ್ವ ಇದೆ ಮೈ ಗಾಡ್ ರಚಿತಾ ಅವರೇ ದಯವಿಟ್ಟು ನೀವದು ರಚಿತಾ ಅವ್ರ ಸೀಟಲ್ಲೂ ದೆವ್ವ ಇದೆ ಏನಪ್ಪ ಮಾಡೋದು ಇವಾಗ ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್ ಜಗ ಬಾರಿ ಬೇಗ ಏನಾಯ್ತು ಒಳ್ಳೆ ಬಾಳ ಸುಟ್ಟಿರೋ ಬೆಕ್ತರ ಆಡ್ತಿದ್ಯಲ್ಲ ವಾಟ್ ಹ್ಯಾಪನ್ ಅದೇನ್ ಗೊತ್ತಿಲ್ಲ ಸೆಟ್ಟಲ್ ದೆವ್ವ ಬಂದ್ಬಿಡಿದೆ ಕಣ ಹೆಂಗನ ಮಾಡ್ಕೊಡ್ಸಲ್ಲ ಪ್ಲೀಸ್ ದೆವ್ವ ಏನ್ ಮಾತಾಡ್ತಾ ಇದೆಯಮ್ಮ ನೀನು ಈ ಮನಸ್ಸರೇ ಹಿಂಗೆ ಬೆಳಿಗ್ಗೆ ಎಲ್ಲ ಮಾಡಬಾರ್ದು ಕೆಲಸ ಮಾಡಿ ಸಂಜೆ ನಮ್ನರಳೆ ನೋಡಿ ದೆವ್ವ ಅಂತ ಬಾಯ್ ಪಡ್ಕೊಂತಾರೆ ಮ್ಯಾನ್ ಐ ಡೋಂಟ್ ಲೈಕ್ ಇಟ್ ಯೋಸಿ ಈ ಜಗತ್ತಲ್ಲಿ ಎಲ್ಲವೂ ಒಳ್ಳೇದು ಎಲ್ಲವೂ ಕಲರ್ ಆಗಿದೆ ಎಲ್ಲವೂ ಸೂಪರ್ ಆಗಿದೆ ಅಂತ ನಿನ್ನ ಒಳಗಣ್ಣಿಂದ ನೋಡು ಮ್ಯಾನ್ ಎಲ್ಲವೂ ಕಲರ್ ಸೂಪರ್ ಆಗೇ ಕಾಣುತ್ತೆ ಯಾವ್ದೋ ಒಳಗಡೆ ಕಣ್ಣು ಯಾವ್ದು ಅದ್ಬಿಟ್ಟಪ್ಪ ಅಲ್ಲಿ ಜಡ್ಜಸ್ ಸೀಟ್ ಅಲ್ಲಿ ಕೂತಿರಲ್ಲ ಅದ್ ಯಾವ್ದಪ್ಪ ಮನಸ್ಸು ಒಳಗಣ್ಣು ಓಪನ್ ಮಾಡಿ ನೋಡು ಮ್ಯಾನ್ ನೀನ್ ಏನೇನೋ ಥಿಂಕ್ ಮಾಡ್ತೀನಿ ಆಯ್ತು ಇದಪ್ಪ ಮುಚ್ಕೊಂಡಿದ್ದೀನಿ ಸುಂದರವಾಗಿರೋ ಜಗತ್ತನ್ನ ನೋಡ್ತಾ ಇದ್ದೀನಿ ವೆಲ್ಕಮ್ ಟು ಮಜಾ ಭಾರತ ನಮಸ್ಕಾರ ನಮಸ್ತೆ ಗಿಂಡೋ ಇಲ್ಲೋ ನಿಮಿಷ ಗಿಂಡಿದಕ್ಕೆ ಹೊಡೆದು ಬಿಡ್ಲಾ ಮ್ಯಾನ್ ಎತ್ತ ನಾ ಹೊಡಿಲ್ಲ ಗಿಂಡು ಒಂದಿದಷ್ಟೇ ನಿಜ ಕಣೋ ಅಂದ್ರೆ ಪ್ರಿಯಾಂಕ್ ಹೋಗ್ತಾ ಇದ್ದಾರು ಮಜಾ ಭಾರತಕ್ಕೆ ಬಂದ್ಯಾರ ಇನ್ ಯಾರು ಅನ್ಕೊಂಡ್ರಿ ಮ್ಯಾನ್ ಮೇಡಮ್ ನಿಜವಾಗ್ಲೂ ನೀವೇ ಬಂದಿರೋದಾ ಹೌದು ನಿಜವಾಗ್ಲೂ ನಾನು ಎಲ್ರಿಗೂ ನಮಸ್ಕಾರ ಹಾಯ್ ಗುರು ಏನ್ ನಡೀತದೆ ಇಲ್ಲಿ ಹೆಂಗ್ ಬಂದ್ರಿ ಇಲ್ಲಿ ನಿಮ್ ಪಕ್ಕದಲ್ಲಿ ಯಾರಿದ್ದಾರೆ ಹೇಳಿ ಅವ್ರು ಬಂದಾದ್ಮೇಲೆ ನಾನ್ ಬರ್ಲೇಬೇಕಲ್ವಾ I like it. ಐ ಲೈಕ್ ಇಟ್ ಟು ಥ್ಯಾಂಕ್ ಯು ಅಂದ್ರೆ ಈ ವಾರ ನಮ್ಮ ಜೊತೆ ಪ್ರಿಯಾಂಕಾ ಉಪೇಂದ್ರ ಅವರು ಇರ್ತಾರೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮಜಾ ಭಾರತ ಥ್ಯಾಂಕ್ ಯು ಐ ಆಮ್ ವೆರಿ ಎಕ್ಸೈಟೆಡ್ ಇದೆಲ್ಲ ನನಗೆ ಡೌಟ್ ಕ್ಲಿಯರ್ ಆಯ್ತು ಆದ್ರೆ ಕರೆಕ್ಟ್ ಆಗಿ ನೋಡು ಈ ಟೆಲಿಫೋನ್ ಬೂತ್ ಅಲ್ಲಿ ಒಂದು ದೆವ್ವ ಹೋಗಿದೆ ಕಣು ಟೆಲಿಫೋನ್ ಬೂತ್ ಅಲ್ಲಿ ದೆವ್ವ ಯು ಸೋ ಸಿಲ್ಲಿ ಮ್ಯಾನ್ ಬೇಡ ಕಣು ಮಾತ್ ಕೇಳೋ ಏಯ್ ಜಗ Yes. Yo, see, man. ಇದು ಬೆಣ್ಣೆ ಯಂತ್ರ ಈ ಹುಡುಗಿನ ದೆವ್ವ ಅಂತೀಯಲ್ಲ ಮ್ಯಾನ್ ನಿನಗೆ ಏನಾಗಿದೆ ಜಗ ತುಂಬಾ ಓವರ್ ಆಕ್ಟಿಂಗ್ ಮಾಡಿದಕ್ಕೆ ಥ್ಯಾಂಕ್ ಯು ಕೂಡ ಓಕೆ ಸರ್ ಥ್ಯಾಂಕ್ ಯು ಕಮ್ ಆನ್ ಯೋ ಪ್ರೆಟಿ ಲೇಡಿ ಕಮ್ ಆನ್ ಹೋಗ ಅಲ್ಲಿ ಎಲ್ಲ ವಿಚಿತ್ರ ಅನಿಸ್ತದೆ ನನಗೆ ಇವತ್ತು ಇಲ್ಲಿ ನಡೆದಿರುವಂತ ಸಿಚುವೇಶನ್ ನೋಡಿದ್ರೆ ನನಗೆ ಆ ಕರಾಳ ರಾತ್ರಿ ನೆನಪಾಗ್ತಾ ಇದೆ ಲೆಟ್ಸ್ ವೆಲ್ಕಮ್ ಜೆಕೆ ಅಂಡ್ ನಿರ್ದೇಶಕರಾದ ದಯಾಳ್ ಪದ್ಮನಾಭನ್ ದಯಾಳ್ ಅವರೇ ಹಾಗೂ ಜೆಕೆ ಅವರೇ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮಜಾ ಭಾರತ ಏನಿದು ಕರಾಳ ರಾತ್ರಿ ಒಂಥರ ಇದೆಯಲ್ಲ ಏನಿದು ಕರಾಳ ರಾತ್ರಿ ಏನು ರಾತ್ರಿ ಕ್ಯಾರೆಕ್ಟರ್ಸ್ ನಮ್ಮ ಮನಸ್ಸು ಒಳಗೆ ಇರುವ ದೆವ್ವನ ತೋರಿಸಿದೀವಿ ಇದು ದೆವ್ವದ ಪಿಕ್ಚರ್ ಅಲ್ಲ ಆಕ್ಚುಲಿ ಮನಸ್ಸು ಒಬ್ಬೊಬ್ಬ ಮನುಷ್ಯ ಒಳಗೆ ಆಸೆ ಎನ್ನುವ ದೆವ್ವ ಇದೆ ಅಲ್ಲ ಅದನ್ನ ಬಗ್ಗೆ ಮಾಡಿರೋ ಒಂದು ಕ್ರೈಮ್ ಥ್ರಿಲ್ಲರ್ ಇದು ಆಕ್ಚುಲಿ ಸೊ ಇದರಲ್ಲಿ ದೆವ್ವ ಇಲ್ಲ ಇಟ್ ಈಸ್ ಎ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಸೊ ಜೆಕೆ ನೀವ್ ಹೇಳಿ ಏನ್ ಮಾಡ್ತಾ ಇದೀರಾ ನೀವು ರಾತ್ರಿ ಎಲ್ಲಿ ಹೋಗ್ತೀರಾ ಈ ಸಿನಿಮಾಲಿ ಮನೆಯಿಂದ ಮನೆಗೆ ಹೋಗ್ತಾ ಇರ್ತೀನಿ ಓಕೆ ಸೊ ಒಂದ್ ರಾತ್ರಿ ಒಂದ್ ಮನೆಗೆ ಹೋಗ್ತೀನಿ ಆ ರಾತ್ರಿ ನಡೆಯುವಂತ ಒಂದು ಘಟನೆ ಸೊ ಅದಕ್ಕೆ ಆ ಕರಾಳ ರಾತ್ರಿ ಆ ರಾತ್ರಿ ಏನಾಗುತ್ತೆ ಎಕ್ಸಾಕ್ಟ್ಲಿ ದಟ್ ಹಾರಿಫೈಯಿಂಗ್ ನೈಟ್ ಅದು ಸಿನಿಮಾ ಎಸ್ ಸೊ ಬಿಗ್ ಬಾಸ್ ಸೀಸನ್ 5 ನ ಕಂಟೆಸ್ಟೆಂಟ್ಸ್ ಗಳು ಆಲ್ಮೋಸ್ಟ್ ಎಲ್ಲರೂ ಈ ಸಿನಿಮಾದಲ್ಲಿ ಇದ್ದಾರೆ ಕರಾಳ ರಾತ್ರಿ ಹೌದು ಈ ಬಿಗ್ ಬಾಸ್ ಸೀಸನ್ ಅಂದ್ರೆ ಲಾಸ್ಟ್ ಸೀಸನ್ ಇಂದ ಆಗಿರೋದು ಆ ಕರಾಳ ರಾತ್ರಿ ಅಂತ ಒಂದು ಬ್ಯೂಟಿಫುಲ್ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ ಅಂತ ಹೇಳಬೇಕು ಸೊ ದ ಹೋಲ್ ಕ್ರೆಡಿಟ್ ಗೋಸ್ ಟು ಬಿಗ್ ಬಾಸ್ ಸೀಸನ್ 5 ಖಂಡಿತವಾಗ್ಲೂ ಈ ಸಿನಿಮಾ ಯಶಸ್ಸು ಸಿಕ್ಲಿ ಆ ಕರಾಳ ರಾತ್ರಿಲಿರುವಂತಹ
ಕೆಟ್ಟ ದಿನನ ಮರೆತು ಈಗ ಆರಾಮಾಗಿ ನಮ್ಮ ಶೋನಲ್ಲಿ ಖುಷಿ ಖುಷಿಯಾಗಿ ನಕ್ಕೊಂಡು ಸಂತೋಷವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್. ಸೊ ನಿಮ್ಮಿಬ್ರಿಗೋಸ್ಕರ ನಮ್ಮ ದಿವಾಕರನ ಚರ್ಮದಲ್ಲಿ ಹೊಲ್ದಿರುವಂತ 2 ಸೀಟ್ಗಳಿದೆ. ಏನಪ್ಪ ಸಾವುಕಾರ್ಸಿದ್ದ ನಮ್ಮಂತ ಬಡವ್ರ ಚರ್ಮ ಸುಲ್ದು ನಿಂಗೆ ಅಭ್ಯಾಸ ಅಲ್ವಾ? ನೀನಿಲ್ಲ ಅಂತ ಕರ್ಸಿದ ಮೇಲೆ ಶೋನಲ್ಲಿ ನಿಂದು ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಶೋಗ್ ಇರ್ಲಿ ಅಂತ 2 ಚೇರ್ಗೆ ನಿನ್ ಚರ್ಮ ಹಾಕ್ಸಿದ್ದಪ್ಪ. ಬರೀ ಎಲ್ಲಿ ಗಂಟ ಬೆರೀತ್ಯಾ? ನಿನ್ನಂತೂ ನೆಲಕ್ ಬೀಳ್ಲೇಬೇಕು. ನಾನ್ ನೋಡ್ತಾ ಇರ್ತೀವ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಇನ್ನು ನೀನ್ ಯಾವ ಲೆಕ್ಕನೋ ಸಾವುಕಾರ್ ಸಿದ್ದಪ್ಪನೇ. ಇದೇ ಖುಷಿನಲ್ಲಿ ನಿಮ್ಮ ಸೀಟ್ಗಳು ರೆಡಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಟ್ಟೆ ಬದಲಾಗೋದನ್ನ ನೋಡಿದೀವಿ, ಊಟ ತಟ್ಟೆ ಬದಲಾಗೋದನ್ನು ನೋಡಿದೀವಿ. ಕಟ್ಕೊಂಡಿರೋ ಗಂಡ ಕಾಣದೇ ಇರಂಗೆ ಬದಲಾಗ್ಬಿಟ್ರೆ ಹೇಗಿರುತ್ತೆ? ಮಜವಾಗಿರುತ್ತಲ್ಲ? ಎಷ್ಟು ಮಜಾ ಇರುತ್ತೆ ನೋಡ್ಕೊಂಬೋಣ. ಅಯ್ಯೋ ನನ್ ರಾಜ, ಅಯ್ಯೋ ನನ್ ಬಂಗಾರ. ಗೊಬ್ರ ನನ್ನ ಹೆಂಡತಿ ಒಂಥರ ವಜ್ರ ಇದ್ದಂಗೆ, ಸಣ್ಣಕ್ಕಿದ್ರು ಪಳ ಪಳ ಅಂತ ಹೊಳಿತಾಳೆ. ಹೋಗಿಪ್ಪ ನೀವು. ಅಣ್ಣ ನನ್ನ ಹೆಂಡತಿ ಒಂಥರ ಬೆಟ್ಟ ಇದ್ದಂಗೆ, ಎಲ್ಲಿ ನಿಂತ್ಕೊಂಡ್ ನೋಡಿದ್ರು ಇದು ನಂದೇ ಬೆಟ್ಟ ಅಂತ ಗೊತ್ತಾಯ್ತದೆ. ಅವ್ವಾ ಓ ನೀಲು ಆ? ಬೈಲಿ ರೀ ಒಳಗೆ ಏನ್ ಮಾಡ್ತಿದ್ದೆ? ಕೆಲಸ ಮಾಡ್ತಿದ್ದೆ. ನೋಡು ಮನೆ ಕಡೆ ಜೋಪನ ನನ್ನ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ ನೋಡಿ ಇವ್ರ ಕಣ್ಣು ನಿಮ್ ಮೇಲ್ ಬೀಳುತ್ತೆ. ತಡೀರಿ, ದೃಷ್ಟಿ ತೆಗೆದ್ಬಿಟ್ಟೆ ಕಳಿಸ್ತೀನಂತೆ. ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು. ನೋಡೆ ಒಂದು ಗ್ಲೋಳು ವಯಸ್ಸಾಗಿರೋ ಮುತ್ಕುನ್ಗೆ, ವಯಸ್ಸಾಗಿರೋ ಯುವಕನ್ಗೆ ದೃಷ್ಟಿ ತೆಗೆದು ಕಳಿಸ್ತಾವಳೆ. ನೀನು ಇದೆಯಾ ಧಾರವಾಡದ ಎಮ್ಮೆ? ಒಂದೊಳ್ಳೆ ಗಂಡ ವಯಸ್ಸಾಗಿದ್ರು ಒತ್ತು ಸಂದೆ ಕೆಲಸ ಮಾಡಿ ಎಡ್ತಿಯ ರಾಣಿ ಹೆಂಗ್ ಸಾಕೋನೆ. ನೀನೇನ್ ಮಾಡಿದಿ? ಏ ತಿರ್ಗ್ಸ್ ಮಾತಾಡಂಗದ ನನ್ಗೆ ನೀನು? ಬಾಗ ಮೊದಲು ಕಂಡಿದ್ದೀನಿ. ನೋಡೋ ಗಂಡ ಹೆಂಡ್ತಿರಂದ್ರೆ ಜಗಳ ಆಡೋದಲ್ಲ. ಗಂಡನ ಹೆಂಡತಿ ಪ್ರೀತಿ ಮಾಡ್ಬೇಕು, ಹೆಂಡತಿನ ಗಂಡ ಪ್ರೀತಿ ಮಾಡ್ಬೇಕು. ಹ್ಞೂನ್ರಿ, ಕೆಲವೊಬ್ರು ಎಮ್ಮೆ ಬೆಳ್ಕೊಂಡಂಗ್ ಬೆಳ್ಕೊಂಡಿರ್ತಾರೆ, ಬೊಜ್ಜು ಮಾತ್ರ ಜಾಸ್ತಿ ಇರುತ್ತೆ, ಆದ್ರೆ ಕಿವಿನೇ ಕೇಳಲ್ಲ. ಸ್ವಲ್ಪ ಜೋರಾಗಿ ಹೇಳ್ರಿ. ಹೊರಗಡೆ ಹೋಗ್ತಿದ್ರಲ್ವಾ, ಸ್ವಲ್ಪ ಸ್ವೀಟ್ ತಿಂದ್ಬಿಟ್ಟು ಹೋಗಿ. ನನ್ಗೆ ಅಣ್ಣ ನಾವಿಬ್ರು ನೋಡಿದ್ರೆ ಇಷ್ಟ ಚೆನ್ನಾಗಿವಿ, ಯಾಕೆ ನಮ್ಮ ಹೆಂಡ್ತಿರು ನಾಯಿ ತರ ಕಿತ್ತಾಡ್ತಾರೆ? ಅವ್ರ ಹೆಂಗಾರ ಕೂತಾಡ್ಲಿ, ಬಾ ಎಣ್ಣೆ ಕುಡ್ಕ ಬರದ. ನಡಿ ಲೇ ಸುಸು, ನೋಡೆ ನನ್ ಗಂಡ ನನ್ಗೆ ಬಂಗಾರ ಚೈನ್ ಕೊಡ್ಸಿದಾನೆ. ಪ್ರಿಯಕ್ಕ ಇವಳು ಗಂಡ ಎಲ್ರಿಗೂ ತೋರ್ಸಂತ ಕೊಡ್ಸವ್ನೆ. ನೇತಕ ತೋರಿಸ್ತಾಳೆ. ನನ್ ಗಂಡನ ಅವನೇ ಯಾರಿಗೂ ತೋರ್ಸಕ್ಕಾಗದ್ ಕೊಟ್ಟವ್ನೆ. ಒಳಗಿಟ್ಟಿವ್ನಿ ಬೆಳ್ಳಿದೇವ್ರ ಫೋಟೋ. ಅಕ್ಕ, ನನ್ ಗಂಡಂಗೆ ವಯಸ್ಸು ಜಾಸ್ತಿ ಆದಷ್ಟು ನನ್ ಮೇಲ್ ಪ್ರೀತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಕನಕ ಇವಳು ಇವನ್ ಗಂಡನ ಸಂತೆಗೆ ಹೋಯ್ತಾ ಇರ್ಬೇಕಾರೆ ನೋಡು ಜನ ಅಲ್ಲಿ ನೋಡಲ್ಲಿ ಅಪ್ಪ ಮಗಳು ಜೋಡಿ ಏನ್ ಚೆನ್ನಾಗದೆ ಅಂತಾರೆ. ನಿನ್ಗೇನ್ ಬಾರಿ ಅಂದಾರು, ನೀವಿಬ್ರು ಹೊರಗಡೆ ಹೊಂಟ್ರೆ ಸಾಕು ಆನೆ ಪಕ್ಕ ಆಡ್ ಮರಿ ಹೊಂಟಿದೆ ಅಂತಾರೆ. ನನ್ನ ಆನೆ ಅಂತೇನೆ ಅಂಜಿನಿ ಕಣೆ, ಏನೇ ಮಾಡ್ತೀಯಾ? ಇದಕ್ಕೆ ಈ ಮಾತುಗಳು ಅರ್ಥಕ್ಕೆ ಕಣೆ. ಆ ಭಗವಂತ ನಿನ್ ಹೊಟ್ಟೆಲ್ ಒಂದ್ ಹುಳನು ಕೊಟ್ಟಿಲ್ಲ. ಹೌದು ಕಣಮಿ, ನಿನ್ ಮನೆ ತುಂಬಾ ಸಿಕ್ಕಾಪಟ್ಟೆ ಆಟಾಡ್ತಿದಾವೆ ನೋಡು ಮಕ್ಳು. ನೋಡಲೇ, ಇವತ್ತೇ ನಿನ್ಗೆ ಒಪ್ಪನ ಚಾಲೆಂಜ್ ಹಾಕ್ತೀನಿ ಕೇಳು. ನಿನಗೇನ ಮುಂಚಿತವಾಗಿ ನನ್ನ ಮನೆಯಲ್ಲಿ ನಾನು ತೊಟ್ಲ ಕಟ್ಲಿಲ್ಲ ಅಂದ್ರೆ ನನ್ನ ಹೆಸರು ನೀಲನೇ ಅಲ್ಲ. ನೀನೇನೆ ಚಾಲೆಂಜ್ ಹಾಕೋದು? ನಾನು ಹಾಕ್ತೀನಿ ಕೇಳು. ಹೋಗಿ ಡೇಟಾ ಗುರ್ತಾಕೋ. ಇವತ್ತಿಂದ ಸರಿಯಾಗಿ 9 ತಿಂಗಳು 9 ದಿವಸ 9 ನಿಮಿಷಕ್ಕೆ ನಾನು ನನ್ನ ಮನೆ ತೊಟ್ಲು ತೂಗ್ಲಿಲ್ಲ, ನಾನೇ ಅಲ್ಲ. ಹೋಗಲೇ ಹೋಗಣಿ ಕಂಡಿದ್ದೀನಿ ಕಣಂತೆ. ಗೊಬ್ರ ಗೊಬ್ರ ಹಾ ನೀನ್ ಒಂಥರ ನನ್ನ ಆರ್ಟ್ ಇದ್ದಂಗೆ ಕಣ. ಅದೇಂಗ್ ಹೇಳ್ತೀಯಪ್ಪ? ನೆನ್ನೆ ಎದೆ ನೋವು ಬಂದಿತ್ತು, ಹೋಗಿ ಎಕ್ಸ್ರೇ ಮಾಡಿಸ್ತೀನಿ. ಎಕ್ಸ್ರೇ ಅಲ್ಲಿ ನಿನ್ ಫೋಟೋನೇ. ನಾನು ಅಷ್ಟೇ ಅಣ್ಣ, ನನಗೆ ಉಷ್ಟ ಆಯ್ತಲ್ಲ, ಆಸ್ಪತ್ರೆಗೆ ಹೋಗಿ ಯೂರಿನ್ ರಿಪೋರ್ಟ್ ತಗತ್ತೀನಿ, ಅದ್ರಲ್ಲಿ ನಿನ್ ಫೋಟೋ ಇರ್ಲಿಲ್ಲ, ನನ್ನ ಹಾರ್ಟ್ ಅಲ್ಲಿ ಇತ್ತು ಅಂದ್ಯಪ್ಪ. ಅಣ್ಣ ಈಗ ಓಡ್ಬೇಕು ಅನ್ನಿಸ್ತಾ ಇದೆ, ಓಡಕ್ ಆಯ್ತಾ ಇಲ್ಲ ಅಣ್ಣ. ಯಾಕೆ ಅಂದ್ರೆ ಅವಳು ಧಾರವಾಡ ಎಮ್ಮೆ, ನಾನು ಎಲ್ಲೋದ್ರು ಹಿಂದ್ಗಡೆನೆ ಗುರುಗುಟ್ಕ ಬತ್ತಾಳೆ. ಬಂದ್ರೆ ಊಟ ಹೊಡ್ಕಟ್ಟಾಕ್ ಬರ್ತೇನೆ. ನಾನು ಟ್ರೈ ಮಾಡ್ತೀನಿ ಅಣ್ಣ. ಸರಿ, ನಿಮ್ಮನೆ ಎಮ್ಮೆ ಹೆಂಗೆ? ನಮ್ದು ಎಮ್ಮೆ ಅಲ್ಲ, ಮತ್ತೆ ಆಡ್ ಮರಿ. ಉಲ್ಪಾಸ್ರ ಕಟಕರ್ ಸಾಕ ಅಲ್ಲೇ ಬೇಕಂದ ಅಲ್ಲೇ ಇರ್ತದೆ. ಬರಲ್ಲ ಅಣ್ಣ, ನಿನ್ ಮಾತ್ಗೆ ಬೆಲೆ ಕೊಡ್ತೇವೆ. ಬರಲ್ಲ
ನಂದೊಂದು ನೆಂಟಿದ್ದು ಶಾಸ್ತ್ರ ಯಾವತ್ತು ಹೇಳಿ ಯಾವತ್ತಲ್ಲ ಯಾವಾಗ ಆಯ್ತು ಅಂತ ಕೇಳು. ಹಂಗ್ ಕೇಳ್ಬೇಕಾ? ವಿನಾಶ ಕಾಲಯೇ ವಿಪರೀತ ಬುದ್ಧಿ. ವಿಧಿ ಜೊತೆ ಆಟ ಆಡಿ ತಪ್ಪು ಮಾಡ್ತಿದ್ದೀರಾ. ಯಾವ ತಪ್ಪಲ್ಲ ನೋಡಕೊಳ್ಳೆ ರೋಡಲ್ಲಿ ಬಿದ್ದಿರ ನಿಮ್ಮೆಂಟಾಗ ಸರ್ಬತ್ ಮಾಡ್ಕೊಳ್ಳೋಂಗಿದ್ಯಾ. ನಮ್ಗೆ ತಪ್ಪು ಮಾಡ್ತಾ ಇದ್ದೀರಾ ಅಂತ ಭಜನೆ ಮಾಡಿದ್ದಾನಮ್ಮ. ಅನುಭವಿಸ್ತೀಯಾ? ನಾನು ಅದಕ್ಕೆ ಕಣಪ್ಪ ಕಾಯ್ತಾ ಇರೋದು. ಬ್ಯಾಸ್ಕೆಟ್ಗೆ ಬಾ, ನಮ್ ಫ್ರೆಂಡ್ಗೆ ಮಾತಾಡ್ತೀಯೇನೋ? ಏಯ್ ಓಪನ್ ದ ಬಾಯ್, ಕುಡಿಯಲ್ಲ ಓಪನ್ ದ ಬಾಯ್, ಓಪನ್ ದ ಬಾಯ್. ವಿಧಿ ಜೊತೆ ಆಟ ಆಡಿ ತಪ್ಪು ಮಾಡ್ಬಿಟ್ರಿ. ನಾನ್ ನಿಮ್ಮನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿ ಮಿಚ್ಚತ ನಿದ್ರಾ ತಂದ್ರ ಭಯಕ್ರೋಧ ಆಲಸ್ಯಾಂ ದೀರ್ಘ ಸೂತ್ರತ. ಇವತ್ತಿಂದ ನಿಮ್ಮಿಬ್ಬರ ಆತ್ಮಗಳು ಅದಲು ಬದಲಾಗಲಿ. ಇದೇ ನನ್ನ ಶಾಪ. ಇದೇ ನನ್ನ ಶಾಪ. ನೀನೆಲ್ಲ ಶಾಪ ಕೊಡೋದು ನಾನೇ ಕೊಡ್ತೀನಿ ನೋಡು. ಇನ್ ನೀನ್ ಸಾಯೋವರೆಗೂ ಕುಡುಕ್ನಾಗೆ ಇರು. ಅಪ್ಪ ನಾನ್ ನನ್ ಮನೆಗೆ ಹೋಯ್ತೀನಪ್ಪ. ನಾನು ನನ್ನ ಹೆಂಡತಿ ನೋಡಕ್ ಹೋಯ್ತೀನಪ್ಪ. ನೀಲ ಅಯ್ಯೋ ದರಿದ್ರದವನಲ್ಲೇ, ಯಾಕೋ ಇಲ್ಲಿ ಬಂದೆ? ನೀಲ ನಾನೇ ಕಡೆ ನಿನ್ ಗಂಡ. ನನ್ನ ಗಂಡಲೇ, ನಿಮ್ಮ ಮನೆ ಅಲ್ಲಿದೆ, ಹೋಗೋ. ನೀನೇ ಏಯ್ ನಾಯಿ ಅಂತಾನೆ ಗೈ. ಲೇ ದರಿದ್ರದವನೇ, ನನ್ನ ಗಂಡ ಇಲ್ದೇ ಇರೋ ಹೊತ್ತಲ್ಲಿ ನಮ್ಮ ಮನೆ ಬಾಗಿಲೇ ತಟ್ತೀಯೇನೋ ನೀನು? ಆಸೆ ಏನೇನೋ ಆಸೆ. ಎಷ್ಟೊತ್ತಲ್ಲಿ ಬಂದ್ರಿ? ಎಸ್ ಆಸೆ ಏನೇನೋ ಅಯ್ಯೋ 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 ಮುದಿ ನನ್ನ ಮಗನೇ, ನಿಂಗೇನೋ ಬಂದಿರೋದು? ಫ್ರೆಂಡ್ ಹೆಡ್ತಿ ಅನ್ನೋದು ಕಾಣ್ದೆ ಕೈ ಹಾಕಕ್ ಬತ್ತಿದ್ಯಲ್ಲೋ ಅಲ್ಲೇ. ನಾನ್ ಕಡೆ ನಿನ್ ಗಾಯ ಮಾತಾಡ್ಬೇಡ. ನನ್ ಗಂಡನ್ಗೆ ಅಂತ ನಾನು ಇಟ್ಟಿದ್ದು ಸರ್ವಸ್ವನ ಕದಿಯಕ್ ಬತ್ತೀಯೇನೋ? ನನ್ ಗಂಡನ್ಗೆ ಏನಾದ್ರು ಗೊತ್ತಾಗಿದ್ರೆ ನಿನ್ನ ಅಡ್ಡ ಉದ್ದ ಸಿಗಿದಾಕ್ಬಿಡ್ತಾನೆ. ಹೋಗು, ನಿಂದಲ್ಲ ತಪ್ಪು. ಆ 0 ಸೈಜ್ ಅವಳಲ್ಲ, ಅವಳು ಕೊಡೋ ಪ್ರೀತಿ ಕೊಟ್ಟಿದ್ದಿದೆ ನನ್ನ ನಟ್ಟಿ ಬಾಕಿ ಹಾಕೋ ತರ್ತಿದ್ದೆ. ನನ್ ಮಗನೇ ಹೋಗ ನಿನ್ ಹೆಡ್ತಿ ಹತ್ರ. ಚಂದ್ರಣ್ಣ, ಗೊಬ್ರ ಚಂದ್ರಣ್ಣ ಗೊಬ್ರ ಬಾಯಲ್ಲಿ ಏನಾಗಿರೋದು ಇವ್ರಿಗೆ? ಅದ ಏನಾಗಿದೆ ಅನ್ನೋದೇ ಗೊತ್ತಾಯ್ತಲ್ಲ. ಗಂಡ ಅನ್ನೋದು ಕಾಣಿದ್ರೆ ನಾಯಿ ಹೊಡೆದಂಗ್ ಹೊಡಿತಾರಲ್ಲ. ಗೊಬ್ರ ಚಂದ್ರಣ್ಣ, ಗೊಬ್ರ ಚಂದ್ರಣ್ಣ, ಗೊಬ್ರ ಚಂದ್ರಣ್ಣ, ಚಂದ್ರಣ್ಣ. ಆ ಸ್ವಾಮಿಗಳು ಹೇಳ್ದಂಗೆ ಇವತ್ತಿಂದ ನಿಮ್ಮಿಬ್ಬರ ಆತ್ಮಗಳು ಅದಲು ಬದಲಾಗುತ್ತವೆ. ಇದೇ ನನ್ನ ಶಾಪ. ಗೊಬ್ರ ಆ ಸ್ವಾಮಿಗಳು ಹೇಳ್ದಂಗೆ ಆತ್ಮಗಳು ಬದಲಾಗಿವೆ, ರೂಪ ಮಾತ್ರ ಚೇಂಜ್ ಆಗಿಲ್ಲ. ಮತ್ ಹೋಗಿ ನಮ್ಮ ಹೆಂಡ್ತಿರ್ಗೆ ನಾವು ನಿಮ್ ಗಂಡ ಅಂದ್ರೆ ಅವ್ರ ಹೆಂಗ್ ಒಪ್ಕೋತಾರೆ ಹೇಳು? ನಡಿ ಒಂದ್ ಕೆಲಸ ಮಾಡು. ನಮ್ಮ ಮನೆದು ಆಡ್ಮರಿ ಚೆನ್ನಾಗ್ ನೋಡ್ಕೋ. ನಮ್ಮನೆದು ಎಮ್ಮೆ ಉಸಾರು ಕಾಲಲ್ಲಿ ಓಸು ಕೊಡ್ತದೆ. ಸರಿ ಸರಿ. ಏನು ಅಂದ್ರೆ ಬಂದ್ರೇನ್ರಿ? ಬನ್ರಿ ಇಲ್ರಿ ರೀ. ನಿಮ್ ಫ್ರೆಂಡು ಕುಡ್ಕೊಂಬಂದ ನನ್ನ ಮನೆಗ್ ಬಂದಿದ್ದ. ಹೆಂಗೆಲ್ಲ ಆಡಿದ್ರು ಗೊತ್ತೇನ್ರಿ? ನನ್ನ ಮೈ ಮೇಲೆ ಕೈ ಹಾಕಕ್ ಬಂದ. ಏನೋ ನಿಮ್ ಫ್ರೆಂಡ್ ಅಂತ ಸುಮ್ನಿದ್ದೀನಿ ನಾನು. ಇಲ್ಲ ಅಂದಿದ್ರೆ ಕುಟ್ಟಿ ಕುಲಾಯಿಸ್ಬಿಡ್ತಿದ್ದೆ. ಅಡ್ಜಸ್ಟ್ ಮಾಡ್ಕೋ. ಹೋಗ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಅವನು ಫ್ರೆಂಡ್ ನನ್ನ ಅಲ್ವಾ? ಫ್ರೆಂಡ್ ಅಲ್ವಾ? ನಿಮ್ ಫ್ರೆಂಡ್ ಅಂತ ಪಕ್ಕದಲ್ಲಿ ಮಲಗಿಸ್ಕೊಳಕಾಗುತ್ತಾ? ಜಾಸ್ತಿ ಕುಡ್ದಿದ್ದ ಅನ್ನಕ್ ಬನ್ನಿಯಪ್ಪ. ಏ ನೀನು ಕುಡಿತ್ಯಾ ಕಣೋ? ಹಂಗಂತ ಹೋಗಿ ಅವನ ಮನೆ ಬಾಗ್ಲು ತರ್ತೀಯೇನೋ? ಅವನು ಹೆಂಡತಿ ತಕ್ಕೋದ. ಅವನ ಹೆಂಡತಿ ತಕ್ಕೋದ. ರೀ ನೋಡಿ, ನಿಮ್ ಫ್ರೆಂಡ್ ಅಂತ ಸುಮ್ನೆ ಬಿಟ್ಟಿದೀನಿ. ಇನ್ನೊಂದ್ಸತಿ ನೀವೇ ಅವ್ರಿಗೆ ಬುದ್ಧಿವಾದ ಹೇಳ್ಬೇಕಾಯ್ತಾ? ಬನ್ನಿ ಮಲ್ಗಿ. ಬನ್ನಿ ಮಲ್ಕೊಳ್ಳೋಣ. ರೀ ಹೋಗಿ ಟೀ ಮಾಡ್ಕೊಂಬನ್ನಿ. ನಾನು ಏನ್ ನೀವು ದಿನ ನೀವೇ ತಾನೇ ಮಾಡ್ಕೊಂಬರೋದು? ಹೋಗ್ರಿ. ಗೊಬ್ಬರ ಬಾಕಲ್ ತೆಗ್ಯ. ತಡಿ, ಒಂದ್ 5 ನಿಮಿಷ ಇನ್ನೇನು ಮುಗಿತು. ಬಾಕಲ್ ತೆಗ್ಯಲ್ಲ. ತಡಿ, ಇದೇನು ಜಲ್ದಿ ಮುಗಿಸ್ಬಿಡ್ತಾ ಇದ್ದೀನಿ. ತಡಿ, ನೀನ ತೆಗಿದ್ದ ಇಲ್ಲ ನಾನೇ ಒಳಗ್ ಬರಲ್ಲ. ಮೋಸ ಮಾಡ್ಬಿಟ್ಟೆಲ್ಲೋ. ಮೋಸ ಮಾಡ್ದ ನೀನು. ನಾನು ಇನ್ನು ಮೋಸ ಮಾಡಿಲ್ಲ ಕಣೋ. ಒಳಕ್ ಹೋದ್ರೆ ನನ್ನ ಹೆಂಡತಿ ಆಗ ನೋಡ್ಕತ್ತಾಳೆ, ಈಗ ನೋಡ್ಕತ್ತಾಳೆ ಅಂತ ಹೇಳಿ ಒಳಕ್ ಹೋದ್ರೆ ಟೀ ಮಾಡ್ಕಬ, ಅಡಿಗೆ ಮಾಡು, ಕಸ ಹೊಡಿ, ಮನೆ ತೊಳಿ ಅಂತ ಹೇಳ್ತಾಳೆ ಅವಳು. ನಿನ್ ಹೆಂಡತಿನ ಅಷ್ಟೇನಾ? ಅಷ್ಟೇ. ಐ
ಚಂದ್ರಣ್ಣ ಹಂಗಾರೆ ಇನ್ನೊಂದ್ ಕೆಲಸ ಮಾಡೋಣ, ಒಳಗೆ ಇಬ್ರು ಹೋಗೋದ್ ಬೇಡ, ಒಳಗೆ ಹೋದ್ರೆ ತಾನೇ ಸಮಸ್ಯೆ, ಇಲ್ಲೇ ಮಲ್ಕೊಳ್ಳೋದ. ಇಲ್ಲೇ ಮನೆ ಕಳೆದ ಅಳಗಿರಿ ಆತ್ಮಹತ್ಯೆ ನಮ್ ಕಷ್ಟ ಬೇಡ. ರೀ ಬನ್ರಿ ಒಳಗೆ. ರೀ ನಾನೇ ತುತ್ತು ಮಾಡಿ ತಿನ್ನಿಸ್ತೀನಿ ಬನ್ರಿ. ಆಗಲ್ಲ ಆಗಲ್ಲ. ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಹೆಂಗ್ ಒಳಗ್ ಕರ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬನ್ರಿ ಊಟ ಬನ್ರಿ ಬನ್ರಿ ನೀವು ಸುಮ್ಮನೆ. ತಗೊಳ್ಳಿ ನನ್ ಬಂಗಾರ. ನನ್ ಸಿಂಗಾರ ನೋಡ್ರಿ, ನಮ್ಮ ಅಮ್ಮನ ಹತ್ರ ನಾನು ಚಾಲೆಂಜ್ ಹಾಕಿದೀನಿ, ಇವತ್ತಿಂದ ಸರಿಯಾಗಿ 9 ತಿಂಗಳಿಗೆ ಅವಳನ್ನ ಅಜ್ಜಿ ಮಾಡ್ತೀನಿ ಅಂತ. ಬನ್ರಿ. ನಾನು ಆಲ್ರೆಡಿ ಸ್ಕೂಲ್ ಅಡ್ಮಿಷನ್ ಮಾಡ್ಸಾಗಿದೆ. ಬನ್ರಿ ಒಳಗೆ. ಹೆಣ್ಗಾಯ್ ಗೊತ್ತು ಮಾಡಿದೀನಿ ಬನ್ರಿ. ಚಂದ್ರಣ್ಣ ಈಗ ನಮ್ಮ ಹೆಂಡತಿರು ಮಲ್ಗವ್ರೆ, ನೀನು ನಿನ್ನ ಹೆಂಡತಿ ತಕ ಹೋಗು, ನಾನ್ ನನ್ನ ಹೆಂಡತಿ ತಕ ಹೋಯ್ತೀನಿ. ಆದ್ರೆ ಜೋಪಾನ. ರೀ ಈಗ ಬಂದ್ರ ನೀವು? ಏನ್ರಿ ನೀವು ರೀ? ಏನ್ರಿ ನಿಮ್ ಮುಖ ಒಳ್ಳೆ ಸೋರೆಕಾಯಿ ಇದ್ದಂಗಿತ್ತು, ಈಗ ನೋಡಿದ್ರೆ ಒಣಗೋಗಿರೋ ನುಗ್ಗೆಕಾಯಿ ತರ ಆಗಿದೆ. ರೀ ರೀ ಏನ್ರಿ ಇದು? ಸುಮ್ನವ್ರು ಮಾತಾಡ, ಎಲ್ ಮುಟ್ಟಿದ್ರು ಬರೀ ಗುಂಟು ಮುಳೆನೆ ಸಿಗ್ತಾ ಇತ್ತು. ಸೈಲೆಂಟ್ ಆಗಿರು. ಹಿಂಗ್ ಮೈ ಕೈ ತುಂಬ್ಕೊಬಿಟ್ಟಿದೀರಾ ನನ್ ರಾಜ. ನಾಯಿ ನನ್ನ ಮಗನೆಲ್ಲ ನಿಂತ್ಕೊಳ್ಳಲ್ಲ, ನಿಂತ್ಕೊಳ್ಳೋ. ನೀವ್ ಆ ಮನೆಗೆ ಹೋಗಿದ್ರ ಅಲ್ಲ ರೀ? ಜೀರೋ ಸೈಜ್ ನಂಗಿರೋ ನನ್ನನ್ನ ಬಿಟ್ಟು ಹೋಗಿ ಹೋಗಿ ಆ ಎಮ್ಮೆ ಹತ್ರ ಹೋಗಿದ್ರಲ್ರಿ. ನಾನೇನ್ರಿ ಕಡಿಮೆ ಮಾಡಿದ್ದೆ ನಿಮಗೆ? ಅಯ್ಯೋ ಮುಕ್ಕ, ನಿನ್ಗೇನೋ ಕಡಿಮೆ ಮಾಡಿದೆ? ಬೆಟ್ಟದಂತರ ಹೆಂಡತಿ ಬಿಟ್ಬಿಟ್ಟು ಆ ಸೀರೋ ಸೈಜ್ ತಕ್ಕ ಹೋಗಿದೆಯಲ್ಲೋ, ನಾನೇನೋ ಕಡಿಮೆ ಮಾಡಿದೆ ನಿಂಗೆ? ನಿಲ್ಸ್ರೆ ನಿಲ್ಸ್ರಿ, ನಿಮ್ ಮೂಗ್ನಾರಕ್ ನೀವು ಮಾತಾಡದ್ ಬಿಡಿ ಫಸ್ಟ್. ನಾನು ಏನಾಯ್ತು ಗೊತ್ತಾ? ಏನಾಯ್ತು? ಎಣ್ಣೆ ಹೊಡ್ಕ ಬರ್ಬೇಕಾದ್ರೆ ಒಬ್ರು ಸ್ವಾಮಿಗಳು ಸಿಕ್ಕಿದ್ರು, ಅವ್ರಿಗೆ ಅವಮಾನ ಮಾಡಿದ್ಕೆ ನನ್ನ ಆತ್ಮ ಇವನಿಗೆ, ಇವನ ಆತ್ಮ ನನಗೆ ಚೇಂಜ್ ಮಾಡ್ಬಿಟ್ಟವ್ರೆ. ನಿಮ್ ಮಾತನ್ನೇನು ನಾವು ನಂಬೋದು, ನಾನು ಇದನ್ನ ಹೆಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ? ಹಾ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಯಾರದು ಕರೆಕ್ಟ್ ಆಗಿ ಉತ್ತರ ಕೊಡ್ತೀರೋ ಅದೇ ನನ್ ಗಂಡನ ಆತ್ಮ. ರೀ ನಾನ್ ಮದುವೆ ಆದ ಮೊದಲನೇ ರಾತ್ರಿ ನೀವೊಂದ್ ಮುತ್ ಕೊಟ್ರಿ, ಎಲ್ಲಿ ಕೊಟ್ರಿ ಹೇಳಿ? ಮೊದಲನೇ ರಾತ್ರಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಕೈ ಇಟ್ಕೊಂಡು ಮುತ್ ಕೊಡಕ್ಕೆ ಅಂತ ಬಂದೆ, ನೀನ್ ದೂರ ಓಡೋಗ್ಬಿಟ್ಟೆ. ಅವಾಗ ನಿನ್ನ ಕಳ್ಸಕ್ ಬಂದಿಲ್ಲ ಇನ್ನೊಂದು ಹುಡುಗಿ, ಅವಳು ಮುತ್ತು ಕೊಟ್ಟೆ. ಇದೇ ನನ್ ಗಂಡನ ಆತ್ಮ, ಇದೇ ನನ್ ಗಂಡನ ಆತ್ಮ. ರೀ ಇವಾಗ ನೀವ್ ಹೇಳಿ. ಚಿನ್ನ, ಮೊದಲನೇ ರಾತ್ರಿ ನಾನು ಮುತ್ ಕೊಡಕ್ ಬಂದಾಗ ನೀನ್ ದೂರ ಓಡೋಗ್ತಿದೆ. ನೀನ್ ಎಲ್ಲಿ ಭಯ ಪಡ್ತಿ ಅಂತ ಕನ್ನಡಿಲಿ ನೀನ್ ಬಿಂಬು ಕೊಟ್ಟೆ. ರೀ, ನಿಜ ನಿಜ, ಇದು ನನ್ ಗಂಡನ ಆತ್ಮನೇ. ರೀ ನೋಡಿ, ನಿಮ್ಗೆ ಜಲ್ದಿ ವಾಸಿ ಆಗ್ಲಿ ಅಂತ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ ಬರ್ತೀನಿ, ಆಯ್ತಾ? ಇಲ್ಲೇ ಇರಿ. ನಾನು ಹೋಗಿ ತುಪ್ಪ ದೀಪ ಹಚ್ಚಿಟ್ಟು ಬರ್ತೀನಿ. ಗೊಬ್ರ ಚಂದ್ರ ಲೇ, ಈಗ ಸ್ವಾಮಿಗಳು ಹುಡ್ಕದಿಲ್ಲಿ, ಈಗ ಅವ್ರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ನಮ್ಮನ್ ಕಾಪಾಡಿ ಸ್ವಾಮಿಗಳೇ. ಹಂಗಾದ್ರೂ ಮಾಡಿ ಇಬ್ರ ಆತ್ಮ ಚೇಂಜ್ ಮಾಡ್ಬಿಡಿ. ಈಗ ಬುದ್ಧಿ ಬಂತ? ಎದ್ದೇಳಿ. ಈ ಕತೆ ಸಂದೇಶ ಏನ್ ಹೇಳಿ? ಅಲ್ಲ, ನೀವೇ ಹೇಳಿ. ಕುಡಿಬಾರ್ದು, ಅಕಸ್ಮಾತ್ ಕುಡಿದ್ರೆ ಮುಚ್ಕೊಂಡಿರ್ಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ತಗೊಳ್ಳಿ ಈ ತಾಯ್ತಗಳನ್ನ. ಈ ತಾಯ್ತಗಳು ನಿಮ್ಮ ಹತ್ರ ಇರೋವರೆಗೂ ನಿಮ್ಮ ಆತ್ಮಗಳು ನಿಮ್ಮ ಹತ್ರನೇ ಇರ್ತವೆ. ಚಂದ್ರ ಗೊಬ್ರ ಚಂದ್ರ ಗೊಬ್ರ ಚಂದ್ರ ಗೊಬ್ರ. ಸ್ವಾಮಿಗಳೇ, ಈ ತಾಯ್ತ ನಮ್ಮ ಹತ್ರ ಇರೋವರೆಗೂ ನಮ್ಮ ಆತ್ಮಗಳು ಚೇಂಜ್ ಆಗಲ್ಲ ಅಲ್ವಾ? ಆಗಲ್ಲ. ಅಯ್ಯ ನಮ್ಮ ಮಗನೇ, ಅಲ್ಲ ಕಣ, ಹಿಂಗ ಆತ್ಮಗಳ ಚೇಂಜ್ ಮಾಡಿ ಎಷ್ಟು ಮನೆ ಹಾಳು ಮಾಡಿದ್ದಿಲ್ಲ ನೀನು? ಲೇ, ಆ? ನಮ್ಗೆ ಎಷ್ಟು ತೊಂದ್ರೆ ಕೊಟ್ಬಿಟ್ಟೆ ಅಲ್ವಾ ನೀನು? ಹೋಗಲೇ, ಮತ್ತೆ ತಪ್ಪು ಮಾಡ್ತಿದ್ದೀರಾ? ತಪ್ಪಾತ ಹೋಗಲ್ಲ. ಹೋಗಲೇ. ನಿನ್ ಮಂತ್ರ ಇರಾಗಂತ ನಿನ್ ಮಂತ್ರ ಏನು ನಡೆಯಲ್ಲ. ಹೋಗಲ್ಲ, ಅನುಭವಿಸ್ತೀರಾ? 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 ಹೋಗಲೇ. ಅನುಭವಿಸ್ಬೇಕತ್ ಹೊಲ ಹೊಲ. ಲೇ ಇವಳ ಲೇ, ಇವ್ಳೆ. ಲೇ ಇವಳ ಲೇ, ಇಬ್ರಾತ್ಮ ಹದ್ಲು ಬದ್ಲು ಆಯ್ತು ಕಣೆ. ನಾನ್ ಯಾರು ಅನ್ಕೊಂಡೆ? ಝೀರೋ ಸೈಜ್ ನೀಲ. ನನ್ನ ಯಾರು ಅನ್ಕೊಂಡೆ? ಧಾರವಾಡಿ ಎಮ್ಮೆ. ಇಟ್ಟಲ್ಲಪ್ಪ ಕೊನೆಗೂ ಬತ್ತಿ ಸ್ವಾಮೀಜಿ. ನೀನು ಮಂತ್ರವಾದಿ. ಅಣ್ಣ, ನಿಮ್ಗೊಂದು ಚಾಲೆಂಜು. ಏನ? ಅವ್ನು ಹೇಳೋ ಮಂತ್ರವ ನೀವ್ ಹೇಳ್ಬಿಟ್ರೆ ಅದೀಗ ಸರಿ. ಇವ್ನು ಹೇಳೋ ಮಂತ್ರ ನಾನು ಹೇಳ್ಬೇಕು. ಹೇಳ್ಬೇಕು. ಏನ್ ಬಾಯ್ಸ್ ಮಾಡೋಣ?
ಈ ತರದೆಲ್ಲ ಎಷ್ಟು ಮಾಡಿಲ್ಲ ನಾನು. ಸೆಂಟ್ರಿಗೆ ಬರೋ ಹೋಲಿ ಎತ್ ಕೇಳು. ಷಡ್ದೋಷ ಪುರುಷೇಣೇ ಕೆಟ್ಟ ಕೆಡ್ದಾಗೆಲ್ಲ ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಕರೆಕ್ಟ್ ಆಗಿ ಹಾ ರೆಡಿ. ಹಾ ಷಡ್ದೋಷ ಪುರುಷೇಣೇಹ ಸೆಟ್ ದೋಸ ಪುರುಷೇ ನೋಹ ಹಾತವ್ಯ ಭೂತಿ ಮಿಚ್ಚತ ಹಾತವ್ಯ ಭೂತಿ ಮಿಚ್ಚತ ನಿದ್ರಾ ತಂತ್ರ ಭಯಕ್ರೋಧ ನಿದ್ರಾ ತಂತ್ರ ಭಯಕ್ರೋಧ ಆಲಸ್ಯಾಂ ದೀರ್ಘ ಸೂತ್ರತ ಆಲಸ್ಯಾಂ ದೀರ್ಘ ಸೂತ್ರದ. ಅದ್ರ ಅರ್ಥ ಏನಂದ್ರೆ ಹಾ ಈ ಮಂತ್ರ ಹೇಳಿದವ್ರೆ ಮಕ್ಕಳಾಗಲ್ಲ ಅಂತ ಲೆಕ್ಕ. ಅವ್ರು ಸ್ವಾಮಿ, ಅವ್ರದ್ದು ಬಿಟ್ಟಾಕಿ, ನೀವೇನೇ ಹೇಳಕ್ ಹೋದ್ರಿ. ಹೋಗ್ಲಿ ಬಿಡ, ತಲೆ ಕೆಡ್ಸ್ಕೊಬಿಡ. ನಾನು ನಿಂತರನೆ ಬೇರೆ ಸ್ವಾಮೀಜಿ ಹತ್ರ ಹೋಗಿ ಬೇರೆ ಮಂತ್ರ ಹಾಕ್ಸ್ಕೊತೀನಿ. ಓಕೆ, ಈಗ ಸದ್ಯಕ್ಕೆ ಇವರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳೋಣ. ಗುರು ಸರ್, ನಿಜವಾಗಿ ಹೇಳ್ಬೇಕಂದ್ರೆ ಮಜಾ ಭಾರತದ ಮಜಾ ನನಗೆ ಈಗ ಬರ್ತಾ ಇದೆ. ಬಿಗ್ ನನಗೆ ರೈಟ್ರು ಸ್ಟೇಜ್ ಮೇಲೆ ಇರಬೇಕು, ಮೆಂಟ್ರು ಸ್ಟೇಜ್ ಅಲ್ಲಿ ಇರಬೇಕು. ಸೊ ಯೋಗೇಶ್ ಮೆಂಟರ್, ರೈಟರ್, ಸ್ವಾಮಿ. ಸ್ವಾಮಿ ಅವ್ರ ಈ ಐಡಿಯಾ ಹೆಂಗ್ ಬಂತ ಹೇಳಿ? ಹಾಗೇನಿಲ್ಲ ಸರ್, ಸುಮ್ಮನೆ ಹಂಗೆ ಕಲ್ಪನೆ ಅಷ್ಟೇ. ನನಗೆ ನೀಲ ಅದು ಆ ತೊಡೆ ತಟ್ಟೋ ಸೀನು ಆಕ್ಚುಲಿ ಪಕ್ಕ ತೆಲುಗು ಚಿತ್ರ ನೋಡ್ದಂಗಾಯ್ತು. ಅದು ಒನ್ಸ್ ಮೋರ್ ಅದು. ನಿನಗಿಂತ ಮುಂಚಿತವಾಗಿ ನಾನ್ ನಮ್ಮ ಮನೆಯಲ್ಲಿ ತೊಟ್ಲು ಕಟ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ನೀಲಾನೇ ಅಲ್ಲ. ಸೊ ಈ ಸ್ಕಿಟ್ ಆಕ್ಚುಲಿ ಇದನ್ನ ಕರೆಕ್ಟ್ ಆಗಿ ತೋರ್ಪಡಿದೆ. ಯಾಕಂದ್ರೆ ಆ ರೋಲಲ್ಲಿ ಇನ್ನೊಬ್ರು ದೇಹದಲ್ಲಿ ನೀವಿದ್ರೆ ಅದರ ಕಷ್ಟ ಏನು ಅಂತ ಗೊತ್ತಾಗತ್ತೆ ಅಂತ. ಆಕ್ಚುಲಿ ವೆಲ್ ಡನ್, ಲವ್ ದ ಹೋಲ್ ಕಾನ್ಸೆಪ್ಟ್, ಸೂಪರ್. ಎಸ್ ಪ್ರಿಯಾಂಕಾ ಮ್ಯಾಮ್ ಹೇಳಿ. ವಾವ್, ಸೂಪರ್ ಸೂಪರ್, ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಜೆ ಕೆ ಅವರು ಮೇಡಮ್, ನೀವು ಬೆಟ್ಟ ಇಲ್ಲ, ಖಂಡಿತ ಹೆಣ್ಮಕ್ಳ ಮೇಲೆ ಎಷ್ಟೊಂದು ಇದು ಇರುತ್ತೆ ಅಲ್ವಾ, ನಾವು ಸಣ್ಣಾಗಿರ್ಬೇಕಂತ, ದಪ್ಪ ಇರಬಾರ್ದಂತ. ಐ ಥಿಂಕ್ ಲಾಟ್ ಆಫ್ ಗರ್ಲ್ಸ್ ವಿಲ್ ಎಂಪಥೈಸ್ ವಿತ್ ದ ಬೆಟ್ಟ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು. ಎಸ್, ಈಗ ಜೆ ಕೆ ಹೇಗೆ ಅನಿಸ್ತು? ಕಾಮಿಡಿ ಮಾಡಿ ಎಲ್ಲರನ್ನೂ ನಗ್ಸೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಕುಡ್ಕುರ್ ಪಾಟ್ ಎಸ್ಪೆಷಲಿ ಅವ್ರು ಬಂದಾಗ ಎಕ್ಸಾಜುರೇಟ್ ಮಾಡಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಅನ್ಕೊಂತಾರೆ ಅವ್ರ ಜೀವನ ತುಂಬಾ ಚೆನ್ನಾಗಿದೆ ಅಂತ. ಸೊ ಇದ್ರ ಮೂಲಕ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿಯಾರ. ವೆರಿ ಗುಡ್, ವೆಲ್ ಡನ್. ಸೊ ದಯಾಳ್ ಸರ್, ಎಸ್ ಸರ್. ಈ ಒಂದು ಸೌಂದರ್ಯ ನೋಡಿ ನಿಮ್ಗೆ ಆ ಕರಾಳ ರಾತ್ರಿ ನೆನಪಾಯ್ತಾ? ಒಂಥರ ನಮಗೆ ಒಂದು ಸೀರಿಯಸ್ ಆಗಿದೀವಿ ಫ್ರಮ್ ಮಾರ್ಚ್ ಇಂದ. ನಿಜವಾಗ್ಲೂ ಮಜಾ ಭಾರತ್ ನಮ್ಮ ಮೂಡ್ ನ ಕಂಪ್ಲೀಟ್ಲಿ ಬ್ರೇಕ್ ಮಾಡಿ ಎಂಟರ್ಟೈನ್ ಮಾಡಿದೆ. ಫಸ್ಟ್ ಮಜಾ ಭಾರತ್ ಟೀಮ್ಗೆ ನಮ್ಮ ಥ್ಯಾಂಕ್ಸ್. ನಿಮ್ಮ ಹೆಸರು ನೀಲ ಅಲ್ವಾ? ಓಕೆ, ನಾನು ಆ ಥರ ನಿಮ್ಮನ್ನು ಅಡ್ಮೈರ್ ಮಾಡೋದು ನೀವು ಏನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಓಕೆ, ನೀವು ನೋಡೋಕ್ಕೆ ಒಂದು ಸುಂದರವಾದ ಅರ್ಧ ಲೀಟ್ರ್ ಆರೆಂಜ್ ಜ್ಯೂಸ್ ಬಾಟಲ್ ಥರ ಇದ್ದೀರಾ. ಆದರೆ ಪರ್ಫಾರ್ಮೆನ್ಸ್ ಮಾತ್ರ ಫುಲ್ ಬಾಟಲ್ ಥರ ಆಯಿತು. ಅದನ್ನೇ ಹೇಳ. ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ಸೊ ಬಟ್ ರೈಟರ್ ಆ್ಯಂಡ್ ಮೆಂಟರ್ ಇಬ್ರು ಅದ್ಭುತವಾದ ಕೆಲಸ ಮಾಡಿರಾ. ಬಟ್ ಇದು ಇಲ್ಲಿಗೆ ಸಾಕಾಗಲ್ಲ. ಯಾಕೆ ಅಂದ್ರೆ ಈ ಸಲಿ ಸೊ ನಮ್ಗೆ ಇನ್ನೂ ಬೇರೆ 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 ಬೇಕಾಗ್ತಾನೆ ಇರುತ್ತೆ. ಸದ್ಯಕ್ಕೆ ಅದೇ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ. ಹಾಗೆ ದೆವ್ವ ಭೂತಗಳ ಮೂಲನೂ ಹುಡುಕಕ್ ಹೋಗ್ಬಾರ್ದು. ಹಾಗೇನಾದ್ರೂ ಹುಡುಕೊಂಡ್ ಹೋದ್ರೆ ಏನಾಗತ್ತೆ ಗೊತ್ತಾ? ಈಗಾಗತ್ತೆ, ಹುಷಾರು ನೋಡಿ. ಹಲೋ 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 ಹಲೋ, ನಾವ್ ಎಲ್ಲಿಗೆ ಬಂದಿದೀವಿ? ರಿಸರ್ಚ್ ಮಾಡಕ್ಕೆ. ಯಾಕೆ? ಅಂದ್ರೆ ಸಂಶೋಧನೆ ಮಾಡಕ್ಕೆ ಕಣೋ. ಹಂಗಂದ್ರೆ ಹುಡುಕಾಟ. ಏನ್ ಹುಡುಕಾಟ? ಆತ್ಮಗಳ ಹುಡುಕಾಟ, ಪ್ರೇತಾತ್ಮಗಳ ಹುಡುಕಾಟ ಮಾಡಕ್ ಬಂದಿದೀವಿ. ನೀನ್ ಇದನ್ನ ಮೊದ್ಲೇ ಹೇಳಿದ್ರೆ ನಾನ್ ನಿನ್ ಜೊತೆ ಬರ್ತಾನೆ ಇರ್ಲಿಲ್ಲ. ಅದಕ್ಕೆ ನಿನ್ಗೆ ಹೇಳಕ್ ಹೋಗಿಲ್ಲ. ಬೇಗ ಬಾ, ಬಾ ಬಾ ಬಾ, ಬೇಗ ಬಾ. ಅಯ್ಯಪ್ಪ, ಏನಾಯ್ತು ಪುಟ್ಟಪ್ಪ? ರಕ್ತ. ಅಯ್ಯೋ, ನೀನ್ ಬರ್ದಿದ್ರು ಪರವಾಗಿಲ್ಲ, ನಾನ್ ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀನಿ. ಏ ಗುಡ್ಡಪ್ಪ, ಇದಕ್ಕೆ ಯಾರಾದ್ರೂ ಹಾಸ್ಪಿಟ್ಲ್ಗೆ ಹೋಗ್ತಾರ? ಮತ್ತೆ ಏನೋ ಇದು? ಕೆಮ್ಮಣ್ಣು. ಇದು ಕರ್ನಾಟಕದ ಮಣ್ಣು ಕಣೋ. ಈ ಮಣ್ಣಿಗೆ ಗಾಯ ಆದ್ರೆ ವಾಸಿ ಮಾಡೋ ಶಕ್ತಿ ಇದೆ ಕಣೋ. ನಾನ್ ಕಾಣ್ದೇ ಇರೋ ಮಣ್ಣ ಬಿಸಾಕದನ ಕಡೆ. ನನ್ನ ಸಹಿಸ್ಕೊತೀನಿ, ನನ್ನ ಮಣ್ಣನ್ನಂದ್ರೆ ಸಾಯಿಸ್ಬಿಡ್ತೀನಿ. ಏನಾಯ್ತು? ಈ ಹಾಕೋ ಎಲ್ಲ ತಂಪಾಯ್ತು, ಎಲ್ಲ ಕಾಲ್ ನೋವು ವಾಸಿ ಆಯ್ತಾನು. ಲೇ, ಅದು ಕಣೋ ಕರ್ನಾಟಕ ಮಣ್ಣಿಗಿರೋ ಪವರು.
ಏನಣ್ಣ ನಿನ್ನ ಪ್ರಕೃತಿಯ ಪ್ರೀತಿ? ನನ್ನ ಹೆಸರೇನು ಹೇಳು? ಏನಣ್ಣ? ಪ್ರಕೃತಿ ಪಾವುಗಡ. ಹಲೋ ಹಲೋ, ಕಾಪಾಡಿ. ಯಾರು ನೀವು? ನನಗೇನೋ ತೊಂದರೆ ಆಗಿದೆ. ಮನೆ ನಂಬರ್ 113. ನೀವು ನನ್ನ ಹತ್ರದಲ್ಲೇ ಇದ್ದೀರಾ? ಕಾಪಾಡಿ ಕಾಪಾಡಿ. ಇದಪ್ಪ, ಯಾರೋ ಕಾಪಾಡಿ ಕಾಪಾಡಿ ಅಂತ ಇದ್ದಾರೆ. ಬಾರ ಹೋಗೋಣ. ನಾನ್ ಬರಲ್ಲ, ಬೇಡ, ಸುಮ್ನೆ ಯಾಕೆ ಟೆನ್ಷನ್? ಲೇ, ಕಷ್ಟದಲ್ಲಿರೋನ್ ಕಾಪಾಡೋನೆ ಕಣೋ, ನಿಜವಾದ ಕನ್ನಡಿಗ. ಬಾ. ಗುಡ್ಡಪ್ಪ, ಗುಡ್ಡಪ್ಪ, ಯಾ ಗುಡ್ಡ, ಯಾ ಗುಡ್ಡ, ಎದ್ದಳು. ಇದ್ ನೋಡಕ್ ಒಳ್ಳೆ ದೆವ್ವದ ಮನೆ ತರ ಕಾಣಿಸ್ತಿದೆ. ಬಾ ಇಲ್ಲಿ ದೆವ್ವ ಭೂತ ಪಿಶಾಚಿ ಎಂತದು ಇಲ್ಲ ಕಣ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಹೇಳಿದ್ನಲ್ಲ, ದೆವ್ವ ಭೂತ ಪಿಶಾಚಿ ಏನು ಇಲ್ಲ. ಇದ್ಯಾಕ ಗುಡ್ಡಪ್ಪ ಬಾಯ ಬಿಡ್ತಾ ಇದ್ಯಾ? ಇಲ್ಲಿ ದೆವ್ವ ಭೂತ ಪಿಶಾಚಿ ಇನ್ನೊಂದು ಮಗೋದು. ಗುಡ್ಡಪ್ಪ, ನೀನೇನು ಎದುರು ಬೇಡ ಕಣ, ನೀನೇನು ಎದುರು ಕಳ್ಕೋಬೇಡ, ನಾನಿದ್ದೀನಿ. ಬರ್ರಿ ಇಲ್ಲಿ, ದೆವ್ವನೂ ಇಲ್ಲ ಎಂತದಿಲ್ಲ, ಬರ್ರಿ ಇಲ್ಲಿ ಹತ್ರ ಬನ್ನಿ. ಹೇಳಿಲ್ವಾ ಗುಡ್ಡಪ್ಪ ನಾನು ದೆವ್ವ ಗಿವ್ವ ಏನು ಇರಲ್ಲ ಅಂತ? ದೆವ್ವ ಇಲ್ಲ, ನಾ ಹತ್ರ ಬನ್ನಿ, ಇಲ್ಲಿ ಹೇಳ್ತೀನಿ. ಹತ್ರ ಬನ್ನಿ. ಏನ್ ದೆವ್ವ ದೆವ್ವ ಅಂತ ಎದುರ್ತಿರ್ತೀರ? ಬನ್ನಿ ಹತ್ರ ಬನ್ನಿ. ಮನೆ ನಂಬರ್ 113 ಇದೆ ತಾನೆ? ಹೌದು. ನನಗೆ ಫೋನ್ ಮಾಡಿ ಕಾಪಾಡಿ ಕಾಪಾಡಿ ಅಂತ ಕೇಳಿದ್ ನೀನೇ ತಾನೆ? ಕಾಪಾಡಿ ಕಾಪಾಡಿ ಅಂತ ನಾನ್ ಕಾಲ್ ಮಾಡಿದ್ನ? ಇಲ್ವಲ್ಲ. ಇಲ್ಲ ಇಲ್ಲ. ಹಂಗ್ರೆ ಈ ನಂಬರಿಂದ ಯಾರು ಫೋನ್ ಮಾಡಿದ್ದು? ಈ ನಂಬರ ನಮ್ಮ ಅಣ್ಣಂದಿದು. ನಿಮ್ಮ ಅಣ್ಣಂದ ಏನ್ ಹೆಸರು? ಚಂದ್ರಣ್ಣ. ಚಂದ್ರಣ್ಣ. ಊರು? ಅಡಗ್ಲಿ ಅಡಗ್ಲಿ ಅಡಗ್ಲಿ. ನಮ್ಮ ಅಡಗ್ಲಿ. ಮದುವೆ ಆಗಿದ್ಯಾ? ಆಗಿಲ್ಲ ಅಣ್ಣ. ಒಂದೇಡು ಜೋಡಿ ತಗ್ಲಾಕ್ಬೇಕಾಗಿತ್ತು. ಪ್ರಯೋಜನ ಇಲ್ಲ. ಯಾಕೆ? ಸತ್ತ 6 ತಿಂಗಳಾಗಿದೆ. ಹೌದಾ? ಸತ್ತ 6 ತಿಂಗಳಾಗಿದ್ಯಾ? ನೀನೇನ ಮಾಡ್ತಾ ಇದೆಯಾ ಇಲ್ಲಿ? ನಮ್ಮ ಅಣ್ಣನ ಹುಡ್ಕೊಂಡು ಈ ದಟ್ಟವಾದ ಅರಣ್ಯದೊಳಗಡೆ ಬಂದೆ. ಅಲ್ಲೊಂದು ದೊಡ್ಡ ಸುರಂಗ ಮಾರ್ಗ, ಒಳಗಡೆ ತಲೆ ಇಟ್ಟೆ, ಹಿಂದ್ಗಡೆ ಕಾಲಿದ್ದು. ನಾರ್ಮಲ್ ಆಗಿ ಹೇಳಕ್ ನಿನ್ಗೆ? ನಾನು ಅವನವನು ಏನಿದೆ ಅಂತ ನೋಡ್ತೀನಿ ಎದ್ದು. ಯಾರೋ ಲೇಡೀಸ್ ವಾಯ್ಸ್ ಬಂದಂಗ ಆಗ್ತಾ ಇದೆ. ಅಯ್ಯೋ ಪ್ಲೀಸ್ ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಪ್ಲೀಸ್ ನನ್ನ ಕಾಪಾಡಿ ಅಂತ ಇತ್ತು. ಅದಕ್ಕೆ ನಾನು ಯಪ್ಪ ಇದು ಏನು ಅಂತ ಓಡ್ಕೊಂಡು ಮನೆ ಹತ್ರ ಬಂದೆ. ಆ ಮನೆ ಒಳಗಡೆನಿಂದನೇ ಸೌಂಡ್ ಬರ್ತಾ ಇತ್ತು. ಪ್ಲೀಸ್ ನನ್ನ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಪ್ಲೀಸ್ ನನ್ನ ಕಾಪಾಡಿ ಅಂತ ಇತ್ತು. ನಾನು ಗಾಬರಿ ಆದಣ ಮನೆ ಹತ್ರ ಹೋಗಿ ಡೋರ್ನ ತೆಗೆದೆ. ನಾನು ಏನಾಯ್ತಂತ ಮನೆ ಒಳಗಡೆ ಹಿಂಗ್ ಹೋಗಿ ನೋಡ್ತೀನಿ, ಒಂದು ಹುಡುಗಿ ನಿಂತ್ಕೊಂಡ್ಬಿಟ್ಟವಳೆ. ಹುಡುಗಿ ಇಷ್ಟೇ ಸುಂದರವಾಗಿದ್ಲ? ಇಷ್ಟೇ ಸುಂದರವಾಗಿದ್ಲು. ಇಂಥ ಹುಡುಗಿ ನನ್ನ ಕನ್ಸಲ್ಲಿ ಏನಾದ್ರೂ ಸಿಕ್ಕಿದ್ರೆ ಬರಲಿ. ನಿಜ ಹೇಳು, ಆ ಹುಡುಗಿ ನಿನ್ನ ಕಾಪಾಡಿ ಕಾಪಾಡಿ ಅಂತ ಕರೆದ್ಲು, ಇಲ್ಲ ಕಬಡ್ಡಿ ಕಬಡ್ಡಿ ಅಂತ ಕರೆದ್ಲು? ಕಾಪಾಡಿ ಕಾಪಾಡಿ ಅಂತಾನೆ ಕರೆದ್ಲು. ನಾನು ಹತ್ರ ಏನಾಗಿದೆ ಅಂತ ನೋಡಕಂತ ಹೋಗ್ತೀನಿ, ನೇಣ್ ಹಾಕೊಂಡ್ಬಿಟ್ಟವಳೆ. ಹತ್ರ ಹೋಗಿ ಕಾಪಾಡೋಣ ಅನ್ಕೊಂಡೆ, ನೇಣ್ ಹಾಕೊಂಡೆ, ನಗ್ತವಳೆ. ಬಾಯಲ್ಲಿ ರಕ್ತ ಬೇರೆ ಬರ್ತಾ ಇತ್ತು ಅಣ್ಣ. ಗುಡ್ಡಪ್ಪ 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 ಎದ್ದಳು. ನೀನೇ ಎದಕ್ಕಬೇಡ ನೀನು. ಆಮೇಲೆ ಬಾಯಲ್ಲಿ ರಕ್ತ ಬರ್ತಿತ್ತಲ್ಲ, ನಾನು ಗಾಬರಿ ಆಗಿ ಓಡ್ದೆ 10 ಕಿಲೋಮೀಟರ್ ದೂರ ಓಡ್ದೆ. ಒಂದ್ ಕಡೆ ಹೋಗಿ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತೀನಿ, ನಾವೇ ಯಾರಿಗೋ ಎದ್ರಲ್ಲ ನಾವು. ನೀವ್ ಹೇಳಿದ್ರೆ ನಂಬಲ್ಲಣ್ಣ, ಅವಳು ನೋಡೋಕೆ ಥೇಟ್ ನೀಲನ್ ತರನೇ ಇದ್ಲು.
ಈ ಒಣಗೋಗಿರೋ ಕಪ್ಪೆ ಇರುತ್ತಲ್ಲ ಹಿಂಗೆ ಇದ್ಲು ಅಣ್ಣ. ಆಮೇಲೆ ಆಮೇಲೆ ನನ್ನ ಹತ್ರ ಯಾರು ನಡ್ಕೊಂಡ್ ಬಂದಂಗಾಯ್ತಣ. ಯಾರೋ ಚೆಟ್ ಅಂತ ಹೊಡೆದಂಗಾತು. ಕಣ್ಬಿಟ್ಟು ನೋಡ್ತೀನಿ, ಇದೇ ಮನೇಲಿ ಇದೀನಣ್ಣ. ಇದೇ ಮನೇಲಿ ಒಂದ್ ರಾತ್ರಿ ಏನಾಯ್ತು ಗೊತ್ತಣ್ಣ? ಏನಾಯ್ತು? ಆ ಹುಡುಗಿ ಒಳ್ಳೆ ಮದುಮಗಳು ರೆಡಿ ಆದಾಗ ರೆಡಿ ಆಗ್ಬಿಟ್ಟದು. ಒಂದ್ ಬುಟ್ಟಿಲಿ ಹಣ್ಣು ಹಂಪಲು ಹಿಡ್ಕೊಂಡು ನನ್ ಕಡೆ ತಿರ್ಕೊಂಡ್ಲು ಹಿಂಗೆ. ಲೇ ಶಿವ್ಯ, ಬಾರೋ, ನೀನ್ ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಫಸ್ಟ್ ನೈಟ್ ಮಾಡ್ಕೊಳ್ಳೋಣ, ಬಾರೋ. ಇದೇ ತರ ವಾಯ್ಸ್ ಬಂತೋಣ ಲೇಡೀಸ್. ಆಮೇಲೆ ಇದೇ ತರ ಮತ್ತೊಂದು ವಾಯ್ಸ್ ಬರಕ್ ಶುರು ಆಗ್ಬಿಡ್ತು. ಲೇ ಮಂಜ, ಲ್ಯಾಗ್ ಮಂಜ, ಬಾರೋ, ಬಾಳೆಹಣ್ಣು ಹಾಲು ತಂದಿದ್ದೀನಿ, ಫಸ್ಟ್ ನೈಟ್ ಮಾಡ್ಕೊಳ್ಳೋಣ, ಬಾರೋ. ಇದೇ ತರ ಕೂಕೊಂಡ್ಲಣ. ಆಮೇಲೆ ದಿನಾ ರಾತ್ರಿ ಒಂದೇ ಒಂದು ಲೇಡೀಸ್ ವಾಯ್ಸ್ ಬರ್ತಾನೆ ಇತ್ತೋಣ. ಏನಂತ? ಇವತ್ತಾದ್ರೂ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ, ಬಾರೋ ಬಾರೋ. ಅಂತ ಹಿಂಗೆ ಕಿರ್ಚ್ಕೊಂಡ್ಲಣ. ನನಗ್ ಗೊತ್ತಿಲ್ಲದೆ ಕೇಳ್ತೀನಿ, ನನಗ್ ಫಸ್ಟ್ ನೈಟ್ ಆಗಿಲ್ಲ ಅಂತ ಅವಳಿಗೆ ಹೆಂಗ್ ಗೊತ್ತಾಯ್ತು? ಅಣ್ಣ, ಓಯ್ ಅಣ್ಣ, ಏನ ಓ ಮಂಜನ ಎಲ್ಲೋದ್ನಪ್ಪ ಇವನು? ಗುಡ್ಡಪ್ಪ ಗುಡ್ಡ ನೋಡ್ಕೊಂಡು ಯಾವ ಕಡೆ ತಿರುಗ್ದು? ಅಣ್ಣ, ಓ ಇಲ್ಲೇ ಇದೆಯಾ? ಇಲ್ಲೇ ಇದೆಯಾ? ನೀನೇನು ಎದಕಬೇಡ ಕಣ. ಇಲ್ಲಿ ದೆವ್ವ ಭೂತ ಪಿಶಾಚಿ ಏನು ಇಲ್ಲ, ಎಲ್ಲ ಸುಳ್ಳು. ಹೇ ಗಾಯ್ಸ್, ನಾನು ದೆವ್ವ ಅಲ್ಲ ಕಣ್ರು, ಮತ್ತೆ ಆಮೆ ಬ್ಯೂಟಿಫುಲ್ ಗರ್ಲ್. ದೆವ್ವ ಅಲ್ವಾ? ಏನ ಮಾಡ್ತಿದ್ಯಾ? ಅದು ದೆವ್ವಕ್ಕೆ ಕಾಲು ಹಿಂದೆ ತಿರುಗಿರ್ತಾವಂತಲ್ಲ, ನೋಡ್ತಾ ಇದ್ದೆ. ಒಂಟಿ ಹುಡುಗಿ ಒಬ್ಳೆ ಸಿಕ್ಕಿದ್ಲು ಅಂತ ಕಾಲ್ ನೋಡ್ತೀರಾ? ಆದ್ರೂ ನೋಡಕ್ ಸಖತ್ತಾಗಿದೀಯಾ. ನಂಬರ್ ಗಿಂಬರ್ ಏನಾರು ಕೊಡ್ತೀಯಾ? ಹಲೋ, ನಂಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಡ್ಯೂಯಲ್ ಸಿಮ್ ಬಂದು ಎಷ್ಟು ವರ್ಷ ಆಯ್ತು, ಇನ್ನು ಸಿಂಗಲ್ ಸಿಮ್ ಯೂಸ್ ಮಾಡ್ತಾ ಇದೀಯಾ? ನಾನು ಅಂತವಳಲ್ಲ, ನಾನ್ ಅಂತವನೇ. ಹಲೋ, ಎಸ್, ನಿಮ್ ಬಾಯ್ ಫ್ರೆಂಡು ಅಂದ್ರಲ್ಲ, ಯಾರವನು? ನಿರಂಜನ್ ದೇಶ್ ಪಾಂಡೆ. ಅವ್ರೆ ಯಾಕೆ ಚೆನ್ನಾಗಿಲ್ವಾ ಅವರು? ಅಯ್ಯೋ ಅಲ್ಟಿಮೇಟ್. ಚೆನ್ನಾಗಿ ಆಕ್ಟ್ ಮಾಡಲ್ವಾ? ಮಾಡ್ತಾರೆ. ಚೆನ್ನಾಗಿ ಆಂಕರಿಂಗ್ ಮಾಡಲ್ವಾ? ಅಯ್ಯೋ ಹೇಳಿದ್ನಲ್ಲ, ಚೆನ್ನಾಗಿ ಸಂಪಾದನೆ ಮಾಡಲ್ವಾ? ಅದಂತೂ ಹೇಳಲೇಬೇಡ. ಊಟಪ್ಪ, ಅಣ್ಣ, ಆಗ್ಲೇ ನಮಗೆ ಕತೆ ಹೇಳ್ತಾ ಇದ್ನಲ್ಲ ಒಬ್ಬ, ಅವನಲ್ಲೇ? ಹೌದಾ? ನನ್ನ ಮಗ ಎಲ್ಲಿ? ಊರು ಕುಡ್ಕೋ. ಇವನೇ ಎಕ್ಸ್ಕ್ಯೂಸ್ ಮೀ, ಇವನೇ. ಎಕ್ಸ್ಕ್ಯೂಸ್ ಮೀ, ತಾವು ಯಾರನ್ನ ಹುಡುಕ್ತಾ ಇದ್ದೀರಾ? ನೀ ಬರಕಿನ ಮುಂಚೆ ಅವ್ನು ನಮಗೆ ಕತೆ ಹೇಳ್ತಾ ಇದ್ದ, ಇರು ಒಂದ್ ನಿಮಿಷ. ಯಾರು? ಬಿಳಿ ಗಡ್ಡ, ಕುಳ್ಳಕ್ಕಿದ್ದ, 6 ತಿಂಗಳಿಂದ ಅವ್ರ ಅಣ್ಣ ಹುಡುಕ್ತಿದ್ದ. ಹೌದು ಅವನೇ. ನಿಮ್ಗೆ ಹೆಂಗ್ ಗೊತ್ತು? ಆಕ್ಚುಲಿ ಯಾರ ಇವನು? ನನ್ನ ತಾಯನೆಗೂ ನನಗ್ ಗೊತ್ತಿಲ್ಲ. ಪುಟ್ಟ ಪುಟ್ಟ ಹೆಜ್ಜೆ, ಪುಟಾಣಿ ಹೆಜ್ಜೆ, ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದಾನೆ, ಇಲ್ಲಿಗ್ಯಾಕೆ ಬಂತು? ಇದೆ ಇದೆ, ಇಲ್ಲೇ ಇದೆ, ಕೈಗೆಟ್ಕೋ ದೂರದಲ್ಲೇ ಇದೆ, ವಾಸನೆ ಬರ್ತಾ ಇದೆ. ಪುಟ್ಟಪ್ಪ, ಏನಣ್ಣ ಇವನು ಚಿಕನ್ ಪೀಸ್ ತಿಂತವನೆ? ಕೇಳು. ಎತ್ತು ಸರಿ, ಅದು ತುಂಬಾಗಿಲ್ಲ, ಇದು ಸುಳ್ಳಾಗಿಲ್ಲ. ನೀವ್ ಯಾರು ಸಾ? ನಾನು ಉಗ್ರ ಮಾರ್ತಾಂಡ ಅಂತ ದೊಡ್ಡ ಮಂತ್ರವಾದಿ ಕಣೋ. ಇಲ್ಲೇನ ಮಾಡಕ್ ಬಂದಿದ್ದೀರಾ? ಇಲ್ಲಿರೋ ಆತ್ಮಗಳನ್ನೆಲ್ಲ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಕಣೋ. ಇದೆ ಇದೆ, ಇಲ್ಲೇ ಇದೆ. ಅವಲಕ್ಕಿ ಪವಲಕ್ಕಿ ಡಾಮ್ ಡೋಮ್ ಕಾಂಚನ ಮಿಣ ಮಿಣಕ ಬರ್ ಕವಡೆ ಆಡ್ತಾವ. ಬರ ಹಾಕ್ ಬಾ, ಹಾಕ್ ಬಾ, ಹಾಕ್ ಹಾಕ್. 4 ಹಾಕ್ ನೋಡೋಣ. ಎಷ್ಟ? 4.
ಸುಮ್ಕೆ ಹೋಗಲ್ಲ ಆಟ ಆಡ್ತಾ ಇಲ್ವಾ ಈಗ ನೋಡು 8 ಅದು ಮುಚ್ಕೊಂಡಿರಪ್ಪ ಆಟ ಆಡ್ತಿಲ್ವಾ ಆಟ ಆಡ್ತೀವ ಬಿತ್ತು ನೋಡು ಆರ ಹೇಳ್ತದೆ ಬೀಳ್ತದೆ ಬಾಯ್ಲಿ ಮುಖ ಯಾಕೆ ಹಿಂಗ್ ಮಾಡ್ಕೊಂಡಿದೆ ಮುಸುರೆ ಕೃಷ್ಣಮೂರ್ತಿ ಅವ್ರ ತರ ಇಮಿಟೇಟ್ ಮಾಡ್ತಾ ಇದೀನಿ ಕಣೋ. ಮಾಡ್ ನೀ ಹಾಕು ಅಯ್ಯಯ್ಯ ನಿನ್ ಹೆಬ್ಬೆಟ್ ಮೇಲೆ ಆತ್ಮ ಕುಂತ್ಕೊಂಡಿದೆ ಕಣೋ. ಇಲ್ಲಿ ಆಚೆ ನಿನ್ನ ಕೈ ಮೇಲೆ ಬಂದ್ಬಿಟ್ಟಿದೆ ಕಣೋ ಆತ್ಮ. ಕೈ ಮೇಲೆ ಅಯ್ಯಯ್ಯೋ ನಿನ್ ಹೆಗ್ಲ ಮೇಲೆ ಬಂದಿದೆ ಕಣೋ. ಇರ್ಲಿ ಬಿಡು ಇದು ನೋಡು ಆಟ ಅಂದ್ರೆ ಪವಲಕ್ಕೆ ನಾನು ಯಾರು ಅಂತ ತೋರಿಸ್ತೀನಿ. ಅಣ್ಣ ಎಲ್ಲಿ ಮಂತ್ರವಾದಿ ಕಾಣಿಸ್ತಾನೆ ಇಲ್ಲ. ಇವನ್ಗೆ ಏನಾದ್ರು ಒಂದು ಹೊಡೆಯಕ್ಕೆ ಏನಾದ್ರು ತಗೊಳ್ಳೋ ಒಂದು ಹೊಡೆಯಕ 1 ನಿಮಿಷ ಇರೋ ಬ್ಯಾಗ್ ವಜ್ಜೆ ಇದೆ ಕೊಡ್ತೀನಿ ಸರಿಯಾಗಿ ಬೀಳುತ್ತೆ. ಸ್ವಲ್ಪ ಬನ್ನಿ ಇದಕ್ಕೆ ಬನ್ನಿ ಸೆಂಟ್ರಿಗೆ ಬನ್ನಿ. ನೀ ಯಾವ ಊರ್ ಮಂತ್ರವಾದಿ ಹೇಳಲೇ. ಅಣ್ಣ ನನ್ ಯಾವ ಮಂತ್ರವಾದಿನೂ ಅಲ್ಲಣ್ಣ. ಎಲ್ ದೆವ್ವ ಇಲ್ಲ ಅಲ್ಲಿ ಮಾತ್ರ ನನ್ ಮಂತ್ರವಾದಿ. ಇಲ್ಲಿ ನನ್ ಮಂತ್ರವಾದಿ ಅಲ್ಲ ಅಣ್ಣ. ನಿಜವಾಗ್ಲೂ ಇಲ್ಲಿ ದೆವ್ವ ಇದೆ ಅನ್ಸುತ್ತೆ. ದೆವ್ವನೂ ಇಲ್ಲ ಭೂತನೂ ಇಲ್ಲ ನಾನು ಅವಾಗ್ಲಿಂದ ಇಲ್ವಾ. ಯಾರಾದ್ರು ಬರ್ರಿ. ಹಲೋ ಬರ್ರಿ ಬಂದ್ಬಿಡ್ಲಿ ಇವಾಗ ನೋಡೋಣ. ಇಲ್ಲಿ ನೋಡಿ ಇವ್ರ ಆಟವಾ ಇದಾಕಿಬ್ರು ವಾಕಿಂಗ್ ಹೋಗಿದ್ರಣ್ಣಪ್ಪ ನೀವು. ಹಲೋ ಕತೆ ಹೇಳ್ಬಿಟ್ಟಿಲ್ಲ ಅರ್ಧಕ್ಕೆ ಹೋಗಿ ಇವಳೆ ನೋಡು ಮಗ ತೋರಿಸಿ ಮಕ. ಹಲೋ ಮಕ ಎತ್ತ ನಿಮಗೆ ಫೋನ್ ಮಾಡಿ ಕಾಪಾಡಿ ಅಂತ ಕರ್ಸಿದ್ದೆ ನಾವು. ಏನ್ರು ಈ ಮನೆಯಲ್ಲಿ 108 ಕೊಲೆ ಆಗಿದೆ. ನಿಮ್ ಮೂವರ್ನು ಕೊಲೆ ಮಾಡೋದು ನಾವೇ. ಗುಡ್ಡಪ್ಪ ಉತ್ತರ ಕೊಡು ಅಂದ್ರೆ ಉತ್ತರಲ್ಲಿ ನೋಡೋನೆ. ನಿನ್ನ ಕೊಲೆ ಮಾಡೋದು ನಾನೇ. ನೂರ 9 ಲೇ ಮಂತ್ರವಾದಿ ಹೋಗೋ ಹೋಗೋ. ಅಯ್ಯ ಛಾಯೋ 110 ಯಾಕೆ ಮಂಜ. ಇಲ್ಲ ಇಲ್ಲ ಟೈಮ್ ಆಯ್ತು ನಾನು ಬರ್ತೀನಿ. ಬಾರೋ ಇಲ್ಲ ಹೋಗ್ತೀನಿ ಅರ್ಜೆಂಟು. ಲಾಗ್ ಅದೇನೋ ಫಸ್ಟ್ ನೈಟ್ ಮಾಡ್ಕೊಂತೀನಿ ಅಂತಿದ್ದೆಲ್ಲ ಮಾಡ್ಕೋ ಬಾ. 111 ಇವಾಗ ಎಷ್ಟು ಕೊಲೆ ಮಾಡಿದ್ವಿ. 111. ಈ ಮನೆ ನಂಬರ್ ಎಷ್ಟು? 113. ಇನ್ನು ಎಷ್ಟು ಬೇಕು? 2. ಹಲೋ ದಿವಾಕರ್ ಸರ್. ಹಲೋ ನಿರಂಜನ್. ಕಾಪಾಡಿ. ನಿನಗೆ ನಾನು ಬಾಯ್ ಫ್ರೆಂಡ್. ಎಸ್ ಜೀವನದಲ್ಲಿ ಅಂತ ಬರ್ಗೆಟ್ಟಿದ್ದೀನ ನಾನು. ನೀವೆಲ್ಲ ಪ್ರಪೋಸ್ ಮಾಡಿದ್ ನನಗೆ. ಅಯ್ಯಪ್ಪ ಇಂಥ ಅಂದ ಚಂದಕ್ಕೆ ನಾನು ಪ್ರಪೋಸ್ ಬೇರೆ ಮಾಡೋದಂತೆ. ದಯಾಳ್ ಸರ್ ಎಸ್ ಇಂಥ ಹುಡುಗಿಗೆ ನಾನು ಪ್ರಪೋಸ್ ಮಾಡಿದೆ ಅಂದ್ರೆ ಅದೇ ನನ್ನ ಕರಾಳ ರಾತ್ರಿ. ಸೀರಿಯಸ್ಲಿ. ಬಟ್ ಹೇಗನ್ನಿಸ್ತು? ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಒಂದು ವಿಷಯ ಏನಂದ್ರೆ ಒಂದೇ ಒಂದು ನೆರೇಷನ್ ಇಟ್ಕೊಂಡು ಆ ಕ್ಯಾರೆಕ್ಟರ್ಸ್ನ ರೆಫರ್ ಮಾಡ್ಕೊಂಡು ನೆರೇಟ್ ಮಾಡಿ ಹ್ಯೂಮರಸ್ ಆಗಿ ಮಾಡೋದು. ಇಟ್ ಇಸ್ ನಾಟ್ ಎ ಜೋಕ್. ಎಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಸೂಪರ್. ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್. JK ನಿಮ್ಮ ಸಿನಿಮಾಗಿಂತ ಭಯಂಕರವಾಗಿತ್ತ ಇದು? ವೆಲ್ ನಮ್ದು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಭಯಂಕರವಾಗಿತ್ತು. ಯಾಕಂದ್ರೆ ಬರೀ ರಾತ್ರಿ ಶೂಟ್ ಮಾಡ್ತಾ ಇದ್ದು. ಬಟ್ ವಿ ಡಿಡ್ಂಟ್ ಎಕ್ಸ್ಪೀರಿಯನ್ಸ್. ಇವರೆಲ್ಲ ಇದ್ದಿದ್ರೆ ಇನ್ನು ಭಯ ಆಗ್ತಾ ಇತ್ತು ಅನ್ಸುತ್ತೆ. ಇನ್ನ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಫಸ್ಟ್ ಆಫ್ ಆಲ್ ಪ್ರತಿಯೊಬ್ರು ಒಳ್ಳೆ ಆಕ್ಟರ್ಸ್ ಇಲ್ಲಿ ಅವ್ರವರೇ ಶೈಲಿಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾರರ್ ನಲ್ಲಿ ಖುಷಿ ಕೊಡೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ವಂಡರ್ಫುಲ್, ವೆರಿ ವೆಲ್ ಡನ್. ಸೊ ಥ್ಯಾಂಕ್ ಯು ವೆರಿ ಮಚ್.
ಎಸ್ ಪ್ರಿಯಾಂಕಾ ಅವರೇ ನಿಮ್ಗೆ ಹೇಗೆ ಅನಿಸ್ತು? ನನಗೆ ಹಾರರ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ. ಬಟ್ ತುಂಬಾ ಖುಷಿ ಆಯ್ತು ಆಕ್ಚುಲಿ, ಎಲ್ಲರೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಈ ಆಕ್ಟ್ ಅಲ್ಲಿ ಜಾಸ್ತಿ ಡೈಲಾಗ್ಸ್ ಇತ್ತು, ಮೋರ್ ದನ್ ಮೂವ್ಮೆಂಟ್ಸ್ ಆಗ್ಲಿ, ಸೆಟ್ ಚೇಂಜಸ್ ಆಗ್ಲಿ, ಹೋಗೋದ್ ಬರೋದಾಗ್ಲಿ. ಐ ಥಿಂಕ್ ದ ಬಿಗಿನಿಂಗ್ ಚಂಕ್ ನೀವಿಬ್ರು ಮಂಜು ಅವರು ಮತ್ತೆ ಬಸವರಾಜ್ ಅವರು ಡೈಲಾಗ್ಸ್ ನಿಮ್ದು ಜಾಸ್ತಿ ಇತ್ತು, ಬಟ್ ನಿಮ್ದು ರಿಯಾಕ್ಷನ್ಸ್ ಸೂಪರ್. ಬಾಡಿ ಎಲ್ಲ ಬೆಂಡ್ ಮಾಡಿ ಆ ಮೂವ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವೆಲ್ಲರೂ. ಸೊ ಇಟ್ ವಾಸ್ ವೆರಿ ನೈಸ್. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಬಟ್ ನಿಮಗೆ ಹೇಗಿತ್ತು ಅಲ್ಲಿ ಹಾರರ್ ಎಫೆಕ್ಟ್ ಹೇಗಿತ್ತು? ಐ ಆಕ್ಚುಲಿ ಗಾಟ್ ಸ್ಕೇರ್ಡ್. ಈ ಜಂಪ್ ಸ್ಕೇರ್ಸ್ ಇದೆ ಅಲ್ಲ, ಅದರಿಂದ ಅದು ತುಂಬಾ ಮಜಾ ಕೊಡುತ್ತೆ ಆಕ್ಚುಲಿ. ಓಕೆ ಫೈನ್. ಈಗ ನಮ್ಮ ಸೆಟ್ಟಿನ ಮೋಸ್ಟ್ ಧೈರ್ಯವಂತ, ಶೂರವಂತ, ಶ್ರೀಮಂತ ಆಗಿರುವಂತಹ ಧೀಮಂತ ಆಗಿರುವಂತಹ ಗುರು ಸರ್ನ ಕೇಳೋಣ. ಹೇಳಿ ಸರ್. ಇಡೀ ಸೆಟ್ಟಲ್ಲಿ ಏನೋ ಒಂಥರ ಭಯದ ವಾತಾವರಣ ಇತ್ತು. ಎಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ನನ್ನ ಪಕ್ಕದಲ್ಲಿ ಒಮ್ಮೆ ಅದುರೇ ಬಿಟ್ರು. ಆಮೇಲೆ ಸೊ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಹೈಲೈಟ್ ಇದ್ದಿದ್ದು ನಮ್ಮ ಸಂತು ಎಂಟ್ರಿ. ಸಡನ್ ಎಲ್ಲೋ ಹೋಯ್ತು ಅನಿಸ್ತು. ಯಾಕೆಂದ್ರೆ ನಾನು ಇತ್ತೀಚೆಗೆ ಶಿವದ್ ಫ್ಯಾನ್ ಆಗ್ತಾ ಇದ್ದೀನಿ ನಾನು. ಈಚ್ ಒನ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಗುಡ್. ಖಂಡಿತವಾಗ್ಲು ಈ ತರ ಮುತ್ತುಗಳು ನಿಮಗೆ ಸಿಗ್ತಾನೆ ಇರುತ್ತೆ. ಯಾಕೆ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಸೂಪರ್ ಸ್ಟಾರ್ JK ನಮ್ಮ ಜೊತೆ ಇದ್ದಾರೆ. ನಮ್ಮ ಮಜಾ ಭಾರತದಲ್ಲೂ ಒಬ್ಬ JK ಇದ್ದಾನೆ, ಒಬ್ಳು PK ಕೂಡ ಇದ್ದಾಳೆ. 3 ಜನ ವೇದಿಕೆ ಮೇಲೆ ಬರೋಕ್ ಸಾಧ್ಯನಾ? ದಯವಿಟ್ಟು ಬನ್ನಿ. ಓಕೆ, JK PK ಎಲ್ಲ ಸ್ಟೇಜ್ ಮೇಲೆ ಇದ್ದಾರೆ. ಈಗ JK ಸೇರ್ಕೊಂಡು PK ನ ಇಂಪ್ರೆಸ್ ಮಾಡ್ಬೇಕು. ಇದೊಂಥರ ಕಾಂಪಿಟೇಷನ್. ಫಸ್ಟ್ ಸೂಪರ್ ಸ್ಟಾರ್ JK ಇಂದ ಸ್ಟಾರ್ಟ್ ಮಾಡೋಣ. ಇವನೇ ಬಾ, ನಾವು ಸೈಡ್ ಹೋಗೋಣ. ಐ ಲವ್ ಯು ಟು. ವೆರಿ ಸಿಂಪಲ್. ಏನ್ ಗೊತ್ತಾ ನಿರಂಜನ್, ಒಂದು ಹುಡುಗಿನ ಇಂಪ್ರೆಸ್ ಮಾಡ್ಬೇಕಂದ್ರೆ ಡೈಲಾಗ್ ಇಂಪಾರ್ಟೆಂಟ್ ಅಲ್ಲ, ಭಾವನೆ, ಹೃದಯ ಕನೆಕ್ಟ್ ಆಗ್ಬೇಕು, ಕಣ್ಣಿನ ನೋಟ. ಎಕ್ಸಾಕ್ಟ್ಲಿ. ನನ್ನಯ್ಯನಿಂದನಿಗೆ ಬಂದಡವಿ ಈ ಪೊಡವಿ, ನನ್ನಯ್ಯನಾದಿಂಬಳಿಂ ನಾನಿಲ್ಲಿ ಒಡೆಯನ್, ನನ್ನಾಜ್ಞೆ ಇಲ್ಲದೆ ಈ ಅಡವಿಯನ್ ಪೊಕ್ಕ ನೀನ್ ಕಳ್ಳನ್ ಕೊನೆಗಾರನ್. ಈಕೆ ಐ ಲವ್ ಯು. ಸೊ ಈಗ ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ. ಸೂಪರ್ ಸ್ಟಾರ್ JK ಗೆ ಜಾಗ ಬಿಡು. ಇರ್ಲಿ. ಫಾರ್ ದ ಫಸ್ಟ್ ಟೈಮ್ ಇನ್ ಟೆಲಿವಿಷನ್ ಇಂಡಸ್ಟ್ರಿ ಎಲ್ರು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ, ಆದ್ರೆ ನಾನ್ ನಿನ್ಗೆ ರೋಸ್ ಕಡ್ಡಿ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಸೊ ಇದು ಎಂಜಾಯ್ಮೆಂಟ್ ಬಾಕಿ ಇದೆ. ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ನೀವು ಅಷ್ಟೇ ಎಂಜಾಯ್ ಮಾಡೋದು ಬಾಕಿ ಇದೆ. ಹೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಾನು ಮಾಡಿದ ಉತ್ತಮ, ಮಗ ಮಾಡಿದ ಮಧ್ಯಮ, ಆಳು ಮಾಡಿದ್ದು ಹಾಳು ಅಂತಾರೆ. ಅಂಥದ್ರಲ್ಲಿ ಮಾಡೋ ಕೆಲ್ಸಕ್ಕೆ ರೋಬೋ ಇಟ್ಕೊಂಡ್ರೆ ಹೇಗಿರುತ್ತೆ? ಮನುಷ್ಯನೇ ಮಾತು ಕೇಳಲ್ಲ. ಇನ್ನ ಮನುಷ್ಯ ಕ್ರಿಯೇಟ್ ಮಾಡಿರೋ ರೋಬೋ ಮಾತು ಕೇಳತ್ತಾ? ನನ್ಗಂತೂ ಗೊತ್ತಿಲ್ಲ. ರೋಬೋನ ಕೇಳೋಣ, ಬನ್ನಿ. ಹಾಯ್, ಐ ಆಮ್ ರೋಬೋ. ಮೈ ನೇಮ್ ಇಸ್ ಕಾರ್ತಿಕ್. ನನ್ಗೆ ಯಾವ ಫೀಲಿಂಗ್ಸು ಇಲ್ಲ, ಯಾವ ಎಮೋಷನ್ಸ್ ಇಲ್ಲ. ಐ ಹೇಟ್ ಗರ್ಲ್ಸ್. ಯಾರೀ ಸುಂದರ ಚೆಲುವೆ, ನಿಮ್ಮ ಸೌಂದರ್ಯಕ್ಕೆ ನನ್ನ ಕಬ್ಬಿಣ ಹೃದಯ ಕರಗುತ್ತಿದೆ. ಆರ್ಟಿಫಿಷಿಯಲ್ ರಕ್ತ ಕೊತ ಅಂತ ಕುದಿಯುತ್ತಿದೆ. ನಿಂತ ಜಾಗದಿಂದ ಸ್ವಲ್ಪ ಆ ಕಡೆ ಸೆಳೆಯುತ್ತಿದೆ. ನಿಮ್ಮನ್ನು ನನ್ನ ಮನ ಅತ್ತ ಕಡೆ ಸೆಳೆಯುತ್ತಿದೆ. ಏಯ್, ಅಲ್ಲೋಗಿ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಏನೋ ಮಾಡ್ತಾ ಇದ್ಯಾ? ರೆಕಗ್ನೇಷನ್ ಪ್ರಾಬ್ಲಮ್. ಓ ಸಾರಿ. ಅಥೆಂಟಿಕೇಶನ್ ಸಕ್ಸಸ್ಫುಲ್. ಇದು ಒಂದು ಮುಖನ ನಾಯಿ ತರ ಇದೆ ಬಾಸ್. ನನ್ನೇ ನಾಯಿ ಅಂತೀನೋ? ನೀನ್ ಆಮೇಲೆ ನೋಡ್ಕೋತೀನಿ. ನಮಸ್ಕಾರ ಸರ್, ನನ್ನ ಹೆಸರು ಅರ್ಜುನ್ ಅಂತ. ಹೇಳ್ಕೊಳ್ಳೋದಕ್ಕಿಂತ ಈ ರೋಬೋ ಓನರ್ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಹುಡುಗನ ಕೆಲ್ಸಕ್ಕೆ ಇಟ್ಕೊಂಡ್ರೆ ನನಗ್ ಅನುಮಾನ, ಹುಡುಗಿನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅವಳಿಗೆ ಅನುಮಾನ. ಇಬ್ಬರಿಗೂ ಸಮಸ್ಯೆ ಆಗ್ಬಾರ್ದು ಅಂತ ಈ ರೋಬೋನ ಕೆಲ್ಸಕ್ಕೆ ಇಟ್ಕೊಂಡಿದೀನಿ ಸರ್. ಇದಕ್ಕೆ ಫೀಲಿಂಗ್ಸು ಇಲ್ಲ, ಎಮೋಷನ್ಸು ಇಲ್ಲ. ಮೊದ್ಲೇ ಈ ರೋಬೋಗೆ ಹುಡುಗಿರ್ ಕಂಡ್ರೆ ಆಗದೇ ಇಲ್ಲ. ಬಾಸ್,
ಹುಡುಗಿರ ಹೆಸರು ಹೇಳ್ಬೇಡಿ, ನನ್ಗೆ ಒಳಗಡೆ ವೈಯರ್ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ. ಅದಕ್ಕೆ ಕಣೋ ನೀನಂದ್ರೆ ನಂಗೆ ತುಂಬಾ ಇಷ್ಟ. ಹೌದು, ನಮ್ ಪ್ರಿಯಾಂಕಾ ಮೇಡಮ್ ನ ನೋಡಿದ್ರೆ ನಿನ್ಗೆ ಏನ್ ಅನಿಸ್ತಾ ಇದೆ? ಹುಣ್ಣಿಮೆ ಬೆಳದಿಂಗಳು ಅನ್ಸುತ್ತೆ. ವಾಹ್, ಸೂಪರ್. ನಮ್ಮ ಗುರು ಸರ್ ನ ನೋಡಿದ್ರೆ ಏನ್ ಅನ್ಸ್ತಾ ಇದೆ? ಅವ್ರು ಯಾವ್ದೋ ಫಾರಿನ್ ವಿಗ್ ಯೂಸ್ ಮಾಡ್ತಾ ಇದಾರೆ ಅನ್ಸುತ್ತೆ. ನಮ್ಮ JK ಸರ್ ನ ನೋಡಿದ್ರೆ ಏನ್ ಅನ್ಸ್ತಾ ಇದೆ? ಅವ್ರೊಂಥರ ಅಶ್ವಿನಿ ನಕ್ಷತ್ರ ಕಣೋ. ನಮ್ಮ ದಯಾಳ್ ಸರ್ ನ ನೋಡಿದ್ರೆ ಇದು ಕ್ವಶನ್ ಅಲ್ಲಿ ಇರ್ಲ ಕಣೋ. ಇದು ಕ್ವಶನ್ ಅಲ್ಲಿ ಇರ್ಲಿಲ್ಲ ಅಂತ. ಹೌದು, ನಮ್ JK ನೋಡಿದ್ರೆ ಏನ್ ಅನ್ಸುತ್ತೆ? ನಟ ಅಂದ್ಕೊಂಡಿರೋನ್. ಅಲ್ಲಿ ಕೂತವ್ರಲ್ಲ ಚಂದ್ರಪ್ರಭಾ, ಅವ್ರು ನೋಡಿದ್ರೆ ಏನ್ ಅನ್ಸುತ್ತೆ? ಕ್ರಿಸ್ತಪೂರ್ವ ಆಂಟಿಕ್ ಪೀಸ್. ಚಂದ್ರಣ್ಣ, ನೀನೇನಾದ್ರೂ ಕರೆಕ್ಟ್ ಆಗಿ ಮದುವೆ ಆಗಿದ್ರೆ ನಿನ್ ಮೊಮ್ಮಕ್ಕಳು ನನ್ ಜೊತೆ ಆಕ್ಟ್ ಮಾಡ್ತಿದ್ರು. ಸರಿ, 100 ಜನ ಕೊಂದ್ರೆ ವೀರ ಅಂತಾರೆ, 100 ಜನ ಹುಟ್ಟಿಸಿದ್ರೆ ಏನಂತಾರೆ? ಲ್ಯಾಗ್ ಮಂಜ ಅಂತಾರೆ. ಸಾರಿ. ವಾಸ್, ಈ ರೋಬೋಟ್ ಮೂಡಲ್ಲಿ ಇರೋದು ಭಾರಿ ಕಷ್ಟ. ನನ್ಗೆ ಫೀಲಿಂಗ್ಸು ಇಲ್ಲ, ಎಮೋಷನ್ಸು ಇಲ್ಲ. ಬಿಟ್ರೆ ಚೆನ್ನಾಗ್ ಕತೆ ಹೊಡಿತ್ಯಾ, ಹೋಗಿ ಕ್ಲೀನ್ ಮಾಡು. ಏನ್ ಕ್ಲೀನ್ ಮಾಡ್ಲಿ? ವಾಸನೆ ಬರೋ ಜಾಗನ ಕ್ಲೀನ್ ಮಾಡು. ಅಷ್ಟೇನಾ? ಏನೋ ಮಾಡ್ತಾ ಇದ್ಯಾ? ವಾಸನೆ ಬರ್ತಾ ಇದೆ, ಕ್ಲೀನ್ ಮಾಡ್ತಾ ಇದೀನಿ. ನಾನ್ ಹೇಳಿದ್ದು ಕೊಳೆ ಬರೋ ಜಾಗನ ಕ್ಲೀನ್ ಮಾಡು ಅಂತ. ಮೊದ್ಲೇ ಹೇಳೋದಲ್ವಾ? ನಿಂದು ತರಲೆ ಜಾಸ್ತಿ ಆಯ್ತು ಕಣೋ, ಕೇಬಲ್ ಕಟ್ ಮಾಡ್ಬಿಡ್ತೀನಿ. ಬೇಡ ಬಾಸ್, ಹೋಗ್ ಕಸ ಎತ್ತಾಕು. ಕಸನಾ? ಏನೋ ಮಾಡ್ತಾ ಇದ್ಯಾ? ಕಸ ಎತ್ತಾಕಿ ಅಂದ್ರೆ ಎತ್ತಾಕ್ತಾ ಇದೀನಿ. ನಿಂದು ತುಂಬಾ ಅತಿ ಆಯ್ತು ಕಣೋ, ನೀನ್ ಹಿಂಗೆ ಮಾಡ್ತಿದ್ರೆ ಗುಜ್ರಿಗೆ ಎತ್ತಾಕಿ ಬೆಂಕಿ ಇಟ್ಬಿಡ್ತೀನಿ. ಬಾಸ್, ಓ ಬಾಸ್, ನಾನು ಹ್ಯೂಮನ್ ಮೋಡಲ್ ಇದ್ದೀನಿ. ಈ ತರ ಮಾಡ್ಬಾರ್ದು. ಎತ್ತಕ್ಕಿ ಎತ್ತಕ್ಕಿ ಎತ್ತಕ್ಕಿ. ಚೆನ್ನಾಗಿದೆ ಚೆನ್ನಾಗಿದೆ. ಏನಾಯ್ತು ಬಾಸ್? ಬ್ಯಾಟ್ರಿ ಲೋ ಬಾಸ್. ಇವನ್ಗೆ ಔಟ್ಡೋರ್ ಕೆಲಸ ಹೇಳಿದ್ರೆ ಸಾಕು ಬ್ಯಾಟ್ರಿ ಲೋ ಆಗೋಗುತ್ತೆ. ಎದ್ದೇಳು. ಬಾಸ್, ತಲೆ ಮೇಲೆ ಹೊಡಿಬೇಡಿ ಅಂತ ಹೇಳಿದ್ ಗೊತ್ತಾಗಲ್ವಾ? ಯಾಕೆ? ಇಲ್ಲಿ CPU ಇದೆ, ಅದೇನಾದ್ರೂ ಹಾಳಾದ್ರೆ ಮತ್ತೆ ರೆಡಿ ಮಾಡಕ್ಕಾಗಲ್ಲ. ಮೊದ್ಲೇ ನಾವು ND ಕಂಪ್ನಿಯಿಂದ ರೆಡಿ ಆದವರು. ND ಅಂದ್ರೇನು? ನಿರಂಜನ್ ದೇಶಪಾಂಡೆ. ಸರಿ, ನಿಮ್ಮನ್ನ ಮನುಷ್ಯರು ಸೃಷ್ಟಿ ಮಾಡಿರೋದು, ಆದ್ರೆ ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು. ಮೋಸ್ಟ್ ಕಾಂಪ್ಲಿಕೇಟೆಡ್ ಮಿಷಿನ್ಸ್ ಅಂದ್ರೆ ನಾವು. ಬಿಡಿ, ಬಿಸ್ರೆ ಬೆಳಿಗ್ಗೆ ತನಕ ಕತೆ ಹೊಡಿತೀರಾ. ಇಷ್ಟೊತ್ತಿನ ನಿಮ್ ಡೌ ಬರ್ಬೇಕಿತ್ತಲ್ಲ, ಎಲ್ಲೋದ್ಲು? ಅವಳ ಬಗ್ಗೆ ನಿನ್ಗೆ ಚಿಂತೆ? ನೀವ್ ಆತರ ಎಲ್ಲ ಯೋಚನೆ ಮಾಡ್ಬೇಡಿ. ನಾವು ಮನುಷ್ಯರು ತರ ಒಂದು ಮನೆಗೆ 2 ಬಗೆ ಅಲ್ಲ. ನಿಯತ್ತಂದ್ರೆ ನಾವು. ಯಾವ್ದೋ ಹುಡುಗಿದ್ ಸ್ವೆಂಟ್ ಸ್ಮೆಲ್ ಬರ್ತಾ ಇದೆ ಬಾಸ್. ಯಾರು ಬರ್ತಾ ಇರ್ಬೋದು ಬಾಸ್? ನಾನು ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಒಳಗಡೆಯಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ನನಗೆ ಹುಡುಗಿರ ಅಂದ್ರೆ ಆಗಲ್ಲ, ಗೊತ್ತಲ್ಲ? ಅದಕ್ಕೆ ಕಣೋ ನೀನಂದ್ರೆ ಇಷ್ಟ. ಈ ಸ್ಮೆಲ್ ಯಾವ್ದು ಅಂತ ಅನ್ಕೊಂಡ್ರ, 1-2 ನಿಮಿಷ ಎಲ್ರು ಹೃದಯನ ಗಟ್ಟಿಯಾಗಿ ಇಟ್ಕೊಳ್ಳಿ. ರೀಟಾ ಡಾರ್ಲಿಂಗ್, ಹೂ ಇಸ್ ದಿ ಸ್ಮಾರ್ಟ್ ಬಾಯ್? ಐ ಆಮ್ ರೋಬೋ. ಮೈ ನೇಮ್ ಇಸ್ ಕಾರ್ತಿಕ್. ಬಾಸ್, ಹುಡುಗಿರ ಅಂದ್ರೆ ಆಗಲ್ಲ. ಐ ಹೇಟ್ ಗರ್ಲ್ಸ್. ರೋಬೋ, ನೀವ್ ಯಾಕೆ ಯಾವಾಗ್ಲೂ ಸಿಲ್ವರ್ ಕಲರ್ ಡ್ರೆಸ್ ಹಾಕ್ತೀರಾ? ಗೋಲ್ಡ್ ಕಾಸ್ಟ್ಲಿ ಅಲ್ವಾ, ಅದಕ್ಕೆ. ಕೂದ್ಲೇನು ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ಯಾ? ರೀಟಾ ಡಾರ್ಲಿಂಗ್, ಇದು ಬಹಳ ಚೆನ್ನಾಗಿ ಮಾತಾಡುತ್ತೆ. ರೀಟಾ ಮಷೀನಪ್ಪ, ಇದ್ರ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ರೀಟಾ ಮಷೀನಪ್ಪ. ಡಾರ್ಲಿಂಗ್, ಎಷ್ಟು ಒಳ್ಳೆ ರೋಬೋ ತಂದಿದ್ಯಾ ನೀನು. ನಿಜವಾಗ್ಲೂ ಐ ಲವ್ ಯು. ಏನೇ ಮಾಡ್ದೆ? ಅದು ಎಲ್ರು ಲಾಕ್ ಓಪನ್ ಮಾಡಕ್ಕೆ ಫಿಂಗರ್ ಪ್ರಿಂಟ್ ಇಡ್ತಾರಲ್ಲ, ನಾನು ವೆರೈಟಿ ಆಗಿರ್ಲಿ ಅಂತ ಲಿಪ್ ಪ್ರಿಂಟ್ ಇಟ್ಟೆ. ಯಾವನ್ ಹೇಳಿದ್ದು? ರೋಬೋನೇ ಹೇಳ್ತು. ಇವನು ಮಾತು ಕಟ್ಕೊಂಡ್ರೆ ನೀನು ಹೊಟ್ಟೆಲ್ ಒಂದ್ ಸಣ್ಣ ಮಿಷಿನ್ ಹುಟ್ಟಿಸ್ಬಿಡ್ತಾನೆ. ಮೊದ್ಲೇ ಹೇಳಿದ್ದೀನಿ, ನನ್ಗೆ ಫೀಲಿಂಗ್ಸು ಇಲ್ಲ, ಎಮೋಷನ್ಸು ಇಲ್ಲ. ನಾನು ಆತರ ರೋಬಲ್ಲ. ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ ಅಂತೆಲ್ಲ. ಹೋಗಿ ಕೆಲಸ ನೋಡು. ಈಗ ತಾನೇ ನಿಮ್ ಹುಡುಗಿ ಬಂದಿದ್ದಾಳೆ, ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ. ಯಾಕೆ ನಾಯಿ ತರ ಆಡ್ತಿದ್ದೀರಾ? ನನ್ನೇ ನಾಯಿ ಅಂತೇನೋ? ರೀಟಾ ರೀಟಾ ಬಾಸ್, ರೀಟಾ ಬಾಸ್, ಅನ್ಯಾಯವಾಗಿ ರಿಟರ್ನ್ ಸಾಯಿಸ್ಬಿಟ್ರಲ್ಲ ಬಾಸ್. ಸತ್ತಿಲ್ಲ ಕಣೋ. ಸತ್ತಿದ್ದಾಳೆ. ಸತ್ತಿಲ್ಲ ಕಣೋ. ಸತ್ತಿದ್ದಾಳೆ. ಸತ್ತಿಲ್ಲ ಕಣೋ. ಸತ್ತಿದ್ದಾಳೆ. ಸತ್ತಿಲ್ಲ ಕಣೋ. ಬೇಕಾದ್ರೆ ಕೇಳಿ. ನೀನ್ ಸತ್ತಿದ್ಯಾನ? ನಾನು ಸತ್ತೋಗಿದ್ದೀನಿ. ಸತ್ತೋಗಿದ್ದಾನಂತೆ. ರೋಬೋ, ಥ್ಯಾಂಕ್ ಯು ರೋಬೋ, ಥ್ಯಾಂಕ್ ಯು ವೆರಿ ಮಚ್. ಇರ್ಲಿ ಮೇಡಮ್, ಇರ್ಲಿ. ಬಿಡಿ. ರೋಬೋ, ನೀನು ಮನುಷ್ಯರನ್ನ ನೋಡಿದ್ರೆ ಲವ್ ಮಾಡ್ಬೇಕಂತ ಅನ್ಸಲ್ವಾ? ನನ್ನ ಫ್ರೆಂಡ್ ಒಬ್ಳು ನೀಲಾ ಅಂತಿದ್ದಾಳೆ, ಅವಳನ್ನ ಪರಿಚಯ ಮಾಡಿಸ್ಕೊಡ್ಲಾ? ನೀನ್ ಕರೆಕ್ಟ್ ಆಗಿ ಸೂಟೇಬಲ್ ಆಗ್ತು.
ಅಷ್ಟೊಂದ್ ಖರಾಬ್ ಆಗಿದ್ದಲ್ಲ. ಏ ಅವಳೆಲ್ಲ ನಂಗೆ ಸಟ್ ಆಗಲ್ಲ. ನನ್ನ ಹುಡುಗಿ ಹೆಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು? 1 ಕಿಲೋಮೀಟರ್ ದೂರದಲ್ಲಿ ಬರ್ತಾಳೆ ಅಂದ್ರೆ ಹಾಲ್ಟು ಹಂಗೆ ಟಿ 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 ಅಂತ ಸಿಗ್ನಲ್ ಹೊಡಿಬೇಕು. ಅವಳದು ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಆಗಿರ್ಬೇಕು. 2GB ಮೆಮೊರಿ ಕಾರ್ಡ್, 4GB ರ್ಯಾಮ್ ಇರ್ಬೇಕು. 4G ಗಿಂತ ಇಂಟರ್ನೆಟ್ ಸ್ಪೀಡ್ ಇರ್ಬೇಕು. ಓ ಆ ತರ ಹುಡುಗಿನ ನೀನೇ ಸೃಷ್ಟಿ ಮಾಡ್ಕೋಬೇಕು. ಆಲ್ರೆಡಿ ಸೃಷ್ಟಿ ಮಾಡಾಗಿದೆ. ಎಲ್ಲಿ? ಪಕ್ಕದ ಕಾಫಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾವಳೆ. ಎಲ್ಲಿ? ಒಂದ್ಸರಿ ಕರಿ ನೋಡೋಣ. 1 ನಿಮಿಷ. ಹಾ. ಹಲೋ ಹಲೋ ಬೇಬಿ, ಎಲ್ಲಿದ್ಯಾ? ಕಾಫಿ ಶಾಪ್ ಅಲ್ಲಿ. ಕಾಫಿ ಶಾಪ್ ಅಲ್ಲಿ ಇದೆಯಾ? ಹಾ. ಹಂಗಾದ್ರೆ ನಾನಿರೋ ಪ್ಲೇಸಿಗೆ ಗೂಗಲ್ ಮ್ಯಾಪ್ ಹಾಕೊಂಡು ಇಮಿಡಿಯೇಟ್ಲಿ ಬಂದ್ಬಿಡು. ಓಕೆ ಡಾರ್ಲಿಂಗ್. ಏನ್ ಮಾಡ್ತಾ ಇದ್ದೀರಾ? ವೈಫೈ ಕಿಸ್. ಓ ನಾವ್ ಅವಾಗ್ಲೇ ಹೈಫೈ ಕಿಸ್ ಮಾಡಿದೀವಿ. ನಾನೇ ಅವ್ನ್ ಬಾಸು. ನಮಸ್ಕಾರ, ನಾನು ಪರಪುರುಷರನ್ನ ಮುಟ್ಟಲ್ಲ. ಡೇಯ್ ಕೇಳಿದ್ಯೇನೆ, ಆ ರೋಬೋಗಿರೋ ಸೆನ್ಸ್ ಕೂಡ ನಿನ್ಗಿಲ್ವಲ್ಲೇ? ಏ ರೋಬೋ ಈ ಕಡೆ ತಿರ್ಗೋ. ವಾವ್ ಬುಚ್ಕೋ ಬುಚ್ಕೋ. ಎಷ್ಟು ಚೆನ್ನಾಗಿದೆ. ಏನ್ ತಿಂಗ್ ಬೆಳ್ಸಿದ್ಯಾ? ಕಾಕಾ ಹೋಟ್ಲ್ ಬಂದ್ ತಿಂದು. ಸರಿ, ನಮ್ ಡಾರ್ಲಿಂಗ್ ಬೈತಿದ್ದಾನೆ, ಆಮೇಲೆ ಮೀಟ್ ಆಗ್ತೀನಿ. ಬಾಯ್, ಸ್ವಲ್ಪ ಕೆಲಸ ಇದೆ ಹೊರಗಡೆ. ಇನ್ನು ಸರಿ ತಿರ್ಗು. ನಾನು ಹೋಗಿ ಬಿಟ್ಬಿಡ್ತೀನಿ. ಡವ್ ಮಾಡೋದ್ ಬಿಟ್ಬಿಟ್ಟು ಕೆಲಸ ನೋಡು. ಚಿನ್ನ, ಬೆಳಿಗ್ಗೆಯಿಂದ ಸಂಜೆವರೆಗೂ ನೀನ್ ನನ್ಗೆ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಿರ್ತೀಯಲ್ಲ, ನನ್ ಮೆಮೊರಿ ಫುಲ್ ನೀನೇ ಇದೀಯಾ. ಚಿನ್ನು, ನಾನ್ CPU ನಿನ್ ಬಿಟ್ರೆ ಬೇರೆ ಏನು ಯೋಚನೆ ಮಾಡಲ್ಲ ಗೊತ್ತಾ? ರಾತ್ರಿ ಶಟ್ ಡೌನ್ ಮಾಡಕ್ಕೆ ಮನ್ಸೇ ಆಗಲ್ಲ. ದಿನ ಪೂರ್ತಿ ಚಾರ್ಜ್ ಮಾಡ್ತೀನಿ, ಆದ್ರೆ ಹಾಫ್ ಡೇ ಮಾತ್ರ ಬರೋದು ಗೊತ್ತಾ? ಚಿನ್ನ, ಇಲ್ಲಿ ಕೊಡಿ, ಕೈ ಕೊಡು. ಏನಾಯ್ತು? ನೀನ್ ಮುಟ್ಟಿದ್ರೆ ರಿಸೀವರ್ ಹಂಗೆ ಹೀಟ್ ಆಗುತ್ತೆ ಗೊತ್ತಾ? ನಿನ್ ಮೆಮೊರಿನ ಪ್ಲೇ ಮಾಡಿದ್ರೆ ನನ್ ಸೆನ್ಸರ್ಗಳೇ ವರ್ಕ್ ಆಗ್ತಾ ಇಲ್ಲ. ನೀನ್ ನನ್ ಪಕ್ಕ ಇದ್ರೆ ನಾನೊಂದು ರೋಬೋ ಅನ್ನೋದನ್ನೇ ಮರ್ತೋಗ್ತೀನಿ. ನಿನ್ಗಷ್ಟೇ, ನನ್ಗೆ ನಿನ್ನ ನೋಡಿದ ತಕ್ಷಣ ಆ ಲ್ಯಾಗ್ ಮಂಜನ್ ತರ ಆಗ್ಬಿಡ್ತೀನಿ ಗೊತ್ತಾ? ಚಿನ್ನ, ಆ ನಿನ್ನ ಸ್ಟೈನ್ಲೆಸ್ ಸ್ಟೀಲ್ ಬಾಡಿ, ಎಂಜಲೇ ಇಲ್ಲದ ಮುತ್ತು, ಅಮ್ಮಳ ದೇವ್ರೇ ಬರದ ದೇಹ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಲೆಗ್ ಮಾಡ್ದೇನೆ ಚಾರ್ಜ್ ಆಗ್ಬಿಡ್ತೀನಿ. ಚಿನ್ನ, ನೀನು ಕಾಫಿ ಶಾಪಿಂದ ಓಡ್ಬಾ, ನಾನು ಈ ಮನೆಯಿಂದ ಓಡ್ಬತ್ತೀನಿ. ಯಾವ್ದಾರ ದೂರದ ಬೆಟ್ಟಕ್ಕೆ ಹೋಗಿ ಅಲ್ಲೊಂದು ಕರೆಂಟ್ ಕಂಬಕ್ಕೆ ನೇತು ಬಿತ್ಕೊಂಡು ಚಾರ್ಜ್ ಮಾಡಿ ನಾನು ನೀನು ಒಂದು 50 ರೋಬನ ಉಡ್ಸ್ಬಿಡಣ. ಹಾಗಾದ್ರೆ ಹೋಗೋಣ ಬಾ. ಹುಷಾರಾಗಿ ಹೋಗ್ ಬನ್ನಿ. ಹುಷಾರು. ಆಯ್ತು. ಕೆಲ್ಸ ಮಾಡೋದು ಬಿಟ್ಬಿಟ್ಟು ಡವ್ ಹೊಡ್ಕೊಂಡು ನಿಂತ್ಕೊಂಡಿದ್ಯಾ? ಹಲೋ ಅಣ್ಣ, ಇವತ್ತು ರೊಮ್ಯಾಂಟಿಕ್ ಮೂಡಲ್ಲ ಅವನೇ. ಡಿಸ್ಟರ್ಬ್ ಮಾಡಬೇಡಿ, ಏನ್ ಕೆಲಸ ಇದ್ರು ನೀವೇ ಮಾಡ್ಕೊಳ್ಳಿ. ಈಗ ಇಡ್ತೀನಿ ಇವ್ನು ಗಾಪು. ಚಿನ್ನ, ಏನು? ನಿನ್ ಕಂಪನಿಯಿಂದ ನನಗೆ ಮೆಸೇಜ್ ಮಾಡಿದ್ದಾರೆ. ನಿನ್ ಕೆಲ್ಸಕ್ಕೆ ಮಾರ್ಕ್ಸ್ ಕೊಡ್ಬೇಕಂತೆ. ಕೊಡು 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 ಕೊಡು. 5 ಸ್ಟಾರ್ಸ್ ಕೊಟ್ರೆ ಸೂಪರ್ ಅಂತೆ. ಅದನ್ನೇ ಕೊಡು. ಸಿಂಗಲ್ ಸ್ಟಾರ್ ಕೊಟ್ರೆ ಸಿಂಗಲ್ ಸ್ಟಾರ್ ಕೊಡ್ತೀರಾ? ಬಾಸ್, ದಯವಿಟ್ಟು ಸಿಂಗಲ್ ಸ್ಟಾರ್ ಕೊಡ್ಬೇಡಿ. ಸಿಂಗಲ್ ಸ್ಟಾರ್ ಕೊಟ್ರೆ ನನ್ನನ್ನ ಎತ್ತಾಕೊಂಡೋಗಿ ಸ್ಕ್ರಾಪ್ ಮಾಡಿ ಬಿಸಾಕ್ತಾರೆ. ಪಾಪ, ಇವಳು ಅನಾಥ ಆಗ್ಬಿಡ್ತಾಳೆ ಬಾಸ್. ನಾನು ಕಳಿಸ್ಬಾರ್ದು ಅಂದ್ರೆ ಇಬ್ರು ಬಂದು ಮಸಾಜ್ ಮಾಡಿ. ಮಸಾಜ್ ಇನ್ನು ಲೈಫಲ್ಲಿ ಯಾರು ಮಾಡ್ಬಾರ್ದು, ಹಂಗ್ ಮಾಡ್ತೀನಿ. ಮಷೀನ್ ಮೋ. ಅಯ್ಯೋ ನಿನ್ನ ಬ್ಯಾಟ್ರಿ ಲೋ. ಯಾವತ್ತು ನಿಮಗ್ ಚಾರ್ಜ್ ಮಾಡಲ್ಲ ಸರ್. ಟೆಕ್ನಾಲಜಿ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಹೊರತು ಟೆಕ್ನಾಲಜಿ ನಮ್ಮನ್ನ ಕಂಟ್ರೋಲ್ ಮಾಡೋ ತರ ಇರಬಾರ್ದು. ಅಲ್ಲ ಕಣ್ರ, ನೀವು ಸ್ಕಿಟ್ ಮಾಡ್ರಿ, ನೆಮ್ಮದಿ ಮಾಡ್ರಿ, ಯಾರು ಬೇಡ ಅಂತಾರೆ. ND ಮ್ಯಾನುಫ್ಯಾಕ್ಚರು, ನನ್ನ ಕಂಪನಿ, ಇವೆಲ್ಲ ಯಾಕೋ ಬೇಕು? ಸ್ಕಿಟ್ ಗೆಲ್ಬೇಕಲ್ಲ ಸರ್. ಏನಪ್ಪ ಸ್ಕಿಟ್ ಬೇಕು ಅಂತ ಹಾಕೊಂಡಿದ್ದೀರಾ? ವಂಡರ್ಫುಲ್ ಆಗಿತ್ತು ಕಣೋ, ತುಂಬಾ ಚೆನ್ನಾಗಿತ್ತು ಕಣೋ. Thank you. ಆಕ್ಚುಲಿ ಈ ಒಂದು ರೋಬೋ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಪ್ರಿಯಾಂಕಾ ಅವ್ರನ್ನೇ ಕೇಳ್ಬೋಣ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಹೇಳಿ ಮ್ಯಾಮ್. ಈ ಕಾನ್ಸೆಪ್ಟೇ ತುಂಬಾ ಹೊಸತನ ಇತ್ತು ಇದರಲ್ಲಿ ಅಂತ ಅನ್ಸ್ತು. ಶ್ರೀಕಾಂತ್ ಅವರು ಆಲ್ ದ ಮೆನ್ ಇನ್ ಮಜಾ ಭಾರತ್ ಎಷ್ಟು ಚೆನ್ನಾಗಿ ವಿಮೆನ್ದು ಪಾರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂತಿದ್ದೆ. ಎವ್ರಿ ಸಿಂಗಲ್ ಒನ್ ಆಫ್ ದೆಮ್. ನಾವು ಅವ್ರ ಬಗ್ಗೆ ಕಾಮೆಂಟ್ ಮಾಡಿದಾಗ ಶಿ ಅಂತ ಅನ್ಬಿಡ್ತೀವಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಬ್ರು. ಓವರ್ ಆಲ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ರೋಬೋಟ್ ವಿತ್ ಫೀಲಿಂಗ್ಸ್ ಅಂಡ್ ವಿದೌಟ್ ಫೀಲಿಂಗ್ಸ್ ಅಂತ. ಕಾರ್ತಿಕ್, ಎಸ್ ಮ್ಯಾಮ್, ಯು ಆರ್ ಅ ಸ್ಟಾರ್ ಮ್ಯಾನ್. ಥ್ಯಾಂಕ್ ಯು. ಸೊ ತುಂಬಾ ಇಷ್ಟ ಆಯ್ತು ನನಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಗುರು ಸರ್, ರೋಬೋಗೆ ಬೈ ಮಿಸ್ಟೇಕ್ ಫೀಲ್ ಬಂದ್ರೆ ಯಾವ ತರ ಇರುತ್ತೆ ಅಂತ. ಆಕ್ಚುಲಿ ಲವ್ಲಿ ಸಬ್ಜೆಕ್ಟ್. ಸೊ ಥ್ರೆಡ್ ತುಂಬಾ ಚೆನ್ನಾಗಿದೆ. ಅಫ್ಕೋರ್ಸ್ ಕಾರ್ತಿಕ್ ಚೆನ್ನಾಗಿ ಮಾಡಿದ್ದಾನೆ.
ನನಗೆ ಇವತ್ತು ನಿಜ ತುಂಬಾ ಫೀಲ್ ಆಗ್ತಾ ಇರೋದು ನಮ್ಮ ಪಟೇಲ್ರಿಗೆ ಕಿಸ್ ಹೊಡಿಯಕ್ಕೆ ಒಬ್ರು ಮಿಸ್ಸಿಂಗ್ ಇದ್ದಾರೆ. ಪಾಪ ಹುಡುಗಿ ಡ್ರೆಸ್ ಹಾಕಿದಾಗ ಎಲ್ಲ ಈ ಕಡೆ ಒಂದೊಂದು ಮುತ್ತು ಬೀಳ್ತಾ ಇತ್ತು. ಇವತ್ತು ಅಯ್ಯೋ ಅನಿಸ್ತಾ ಇದೆ. ರಚಿತಾ ಅವ್ರು ಬಂದಿದ್ರೆ ಗ್ಯಾರಂಟಿ ಆ ಕಡೆಯಿಂದ ಒಂದು ಕಿಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ. ಸೊ ನಾನು ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತೀನಿ ಇಲ್ಲಿಂದ ಹಾಗಾದ್ರೆ. ಥ್ಯಾಂಕ್ ಯು ಮೇಡಮ್. ನುಂಗ್ಬಿಟ್ಟೆ ಮೇಡಮ್. ಬೇಕಾದ್ರೆ ನೋಡು ದಯಾಳ್ ಸರ್ ಕೊಡ್ತಾರೆ. ಹಂಗೆ ಒಂದು ಕಿಸ್ ಕೊಡಿ ಸರ್, ಒಂದು ಫ್ಲೈಟ್ ಕಿಸ್. ಅದು ಅಯ್ಯೋಯ್ಯಪ್ಪ ತುಂಬ ಚೆನ್ನಾಗಿತ್ತು. ದ ಕಾನ್ಸೆಪ್ಟ್ ಮೇಡಮ್ ಹೇಳಿದ್ರಲ್ಲ, ಕಾನ್ಸೆಪ್ಟ್ ವಾಸ್ ವೆರಿ ಇನ್ನೋವೇಟಿವ್ ಅಂಡ್ ವೆರಿ ನ್ಯೂ ಕಾನ್ಸೆಪ್ಟ್. ಸಮ್ಟೈಮ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಸೊ ಡೋಂಟ್ ವರಿ, ಯು ಹವ್ ಡನ್ ಎ ಸೂಪರ್ ಜಾಬ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ JK. ಎಸ್, ಫಸ್ಟ್ ಆಫ್ ಆಲ್ ನನಗೆ ಶ್ರೀಕಾಂತ್ ಹುಡುಗಿನೇ ಅಂತ ಅನ್ಕೊಂಬಿಟ್ಟೆ ಆಕ್ಚುಲಿ ಬಂದಾಗ. ಹುಡುಗ ಸರ್, ಹುಡುಗ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಹುಡುಗಿ ಮ್ಯಾನರಿಸಮ್ ಮಾಡೋದು ತುಂಬಾ ಕಷ್ಟ. ಅಂಡ್ ಯು ಹವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಂಡ್ PK, ಐ ಲವ್ ಯು. JK, ನಿಮ್ಮನ್ನ ನಾನು ಕೇಳಬೇಕಾಗಿರೋ ಪ್ರಶ್ನೆ ಒಂದೇ. JK, ಈ ತರ ರೋಬೋ ಬೇಕೇ? ಈ ತರ ರೋಬೋನಾ? ಇಷ್ಟು ಕ್ಯೂಟ್ ಆಗಿರೋ ರೋಬೋ ಬೇಕು. ಬೇಕಾ? ಹೌದೌದಾ? ಓಕೆ, ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್. ಬಹಳ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಅವ್ರು ಹೇಳಿದಂತ ಪಾಯಿಂಟ್ಸ್ ಎಲ್ಲ ನೀವು ಮನ್ಸಿಗೆ ತಗೊಂಡು ಇನ್ನೂ ಚೆನ್ನಾಗಿ ಮಾಡಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದಯವಿಟ್ಟು ದಯಾಳ್ ಸರ್ ಹಾಗೂ JK ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆ ಕರಾಳ ರಾತ್ರಿ ಎಲ್ಲರಿಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಇದು ಹೇಗೆ ಬಂದಿದೆ ಅಂತ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ. ಹೇಳಿ JK, ನೀವು ಇಲ್ಲಿ ಈಗ ಒಂಥರ ಕಾಣ್ತಾ ಇದ್ದೀರಾ, ಬಟ್ ಟೀಸರ್ ಅಲ್ಲೇ ಬೇರೆ ತರ ಫುಲ್ ರೆಟ್ರೋ ಲಿಕ್ ಅಲ್ಲಿ ಇದ್ದೀರಾ. ಏನ್ ಸಮಾಚಾರ ಇದು? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಸ್ ಗಿವನ್ ಮಿ ಅನ್ ಆಪರ್ಚುನಿಟಿ ಅದರಲ್ಲಿ ಟು ಶೋಕೇಸ್ ಮೈ ಸೆಲ್ಫ್ ಒಂದು ಒಳ್ಳೆ ರೀತಿಯಲ್ಲಿ ವಿಭಿನ್ನವಾಗಿ. ಓಕೆ ಸರ್, ಯಾಕೆ 80 ಯಾಕೆ ಆರಿಸ್ಕೊಂಡ್ರಿ ನೀವು? 80s ಅನ್ನೋದು ಬಂದು ಟೆಕ್ನಾಲಜಿಗೆ ಬಂದು ಒಂದು ನೆಕ್ಸ್ಟ್ ಲೆವೆಲ್ ಪಿಕಪ್ ಆಗಿದ್ದು ಒಂದು ಟೈಮ್ ಅದು. ಸೊ ಆ ಪೀರಿಯಡ್ ಅಲ್ಲಿ ಈ ಸ್ಕ್ರಿಪ್ಟ್ ಟ್ರಾವೆಲ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದು ಇತ್ತು. ಬಟ್ ಡೆಫಿನೆಟ್ಲಿ ವೆನ್ ಯು ಫೀಲ್ ದ ಸಿನಿಮಾ ಯು ವಿಲ್ ಫೀಲ್ ದಟ್ ಯು ಆರ್ ಟ್ರಾವೆಲಿಂಗ್ ಇನ್ ಟು 1980. ಸೂಪರ್ ಸರ್. ಇವಾಗ ಸದ್ಯಕ್ಕೆ 1980 ಸ್ಟೋರಿನ 2018 ಅಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನಾವೆಲ್ಲ ಒಂದು ಟೈಮ್ ಟ್ರಾವೆಲ್ಗೆ ಹೋಗಿ ಬರೋಣ ಅಂತ ಬಹಳ ಆಸೆ ಆಗ್ತಾ ಇದೆ. ಸೊ ಯಾವಾಗ ರಿಲೀಸ್ ಆಗ್ತಾ ಇದೆ ಸರ್ ಸಿನಿಮಾ? July 13th ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ. ಸೂಪರ್. ನಿಜವಾಗ್ಲೂ ನಿಮ್ಮ ಸಿನಿಮಾಗೆ ಎಲ್ಲಾ ರೀತಿಯ ಯಶಸ್ಸು ಸಿಕ್ಲಿ. ಬಟ್ ಈಗ ನಮ್ಮ ಶೋ ಬಗ್ಗೆ ಕೇಳೋಣ. ಸೊ ಆ ಮಜಾ ಭಾರತ, ಈ ಮಜಾ ಭಾರತ ಎರಡಕ್ಕೂ ಬಂದಿರಾ ನೀವು, ಹೇಗೆ ಅನಿಸ್ತು JK? ವೆಲ್, ಐ ಫೀಲ್ ಇಟ್ಸ್ ಮತ್ತೆ ಒಂದು ಒಳ್ಳೆ ಮೆಮೊರಿ. ಸೊ ಜನಕ್ಕೆ ಇಷ್ಟ ಆಗ್ತಾ ಇದೆ. ಪ್ರತಿಯೊಬ್ಬರು ಮನೆಯಲ್ಲೂ ನೋಡ್ತಾರೆ ಮಜಾ ಭಾರತ ಅಂಡ್ ದೇ ಆರ್ ಎಂಜಾಯಿಂಗ್ ಇಟ್ ಅ ಲಾಟ್. ಸೊ ಆಬ್ವಿಯಸ್ಲಿ ನಾವು ಒಂದು ಶೋಗೆ ಬಂದ್ಬಿಟ್ಟು ವಿ ವಾಂಟ್ ಟು ಪ್ರಮೋಟ್ ಅವರ್ ಮೂವಿ ಅಂದ್ರೆ ದಟ್ ಶೋ ಇಸ್ ಬಿಗರ್ ದನ್ ದ ಮೂವಿ ಆಕ್ಚುಲಿ. ಸೊ ಥ್ಯಾಂಕ್ಸ್ ಅ ಲಾಟ್ ಮಜಾ ಭಾರತ, ಇಟ್ಸ್ ರಾಕಿಂಗ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಮ್ಮ ಆ ಕರಾಳ ರಾತ್ರಿ ಚಿತ್ರತಂಡನ ಬೀಳ್ಕೊಡೋದಕ್ಕೆ ನಮ್ಮ ಜಜಸ್ ನಾನು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕಾ ಮ್ಯಾಮ್ ಹಾಗೂ ಗುರು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೋಡಿ, ನನ್ನ ಮಾತಲ್ಲಿ ಒಂದು ಅರ್ಥ ಇರುತ್ತೆ, ಅದನ್ನ ನೀವು ತಿಳ್ಕೊಬೇಕಾಗತ್ತೆ. ಏನು ಅಂದ್ರೆ, ಹೆಲ್ಮೆಟ್ಟು ಹೆಂಡತಿ ಎರಡು ಒಂದೇ ತರ ತಲೆ ಮೇಲೆ ಇಟ್ಕೊಂಡಿದ್ರೆ ಗಂಡಸ್ರು ಯಾವಾಗ್ಲೂ ಸೇಫು. ನಾನಂತೂ ಸೇಫು. ಸದ್ಯಕ್ಕೆ ಎಲ್ರೂ ಸೇಫ್ ಆಗಿರಿ ಅಂತ ಹೇಳ್ತಾ ಹೊರಡೋಣ. ಟೇಕ್ ಕೇರ್, ಗುಡ್ ನೈಟ್, ಬಾಯ್, ಸಿ ಯು.